ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮಸ್ಥರು, ಯಜಮಾನರು, ಚುನಾಯಿತ ಪ್ರತಿನಿಧಿಗಳು, ಮಾಜಿ ಅಧ್ಯಕ್ಷರು, ನೀರಾವರಿ ಇದ್ದವರು ಆರಾಮಿರ್ತೀವಿ. ನೀರಾವರಿ ಇದ್ದವರು ಎಲ್ಲರೂ ಈ ಗಿಡ ಹಚ್ಕೋಬೇಕು. ಹಣ್ಣಿನ ಗಿಡ ಏನಾರ ನಿಮ್ಮಲ್ಲಿ ಯಾವ ಗಿಡ ಚಲೋ ಬರ್ತಾವ? ಮಾವು ಚಲೋ ಬರ್ತಾವ, ಮಾವು ಮುಣಿಸಿ ಬರು, ಸಪೋಟ ಮಾರ್ಕೆಟಿಗೆ ನಿಮಗೆ ಒಂದು ಸಮಸ್ಯೆ ಆಗ್ಬೋದು. ಹುಣಸೆ ಹಣ್ಣು, ಮಾವು ಚಲೋ ಸೀಬೆ ಚಲೋ ಬರ್ತಿದ್ರೆ ಅವನು ಹಚ್ಚ ಕಡ್ಡಿ ಇಲ್ಲ. ಸಪೋಟ ಕಡೆ ಯಾಕಂದ್ರೆ ಮಾರ್ಕೆಟಿಂಗ್ ಹೌದಾ? ನೋಡ್ರಿ ಮೇಡಮ್, ಇದು ಒಂದು ನೀವು ಕೂಡಿ ಇನ್ನೊಂದು ಚೆನ್ನಾಗಿ ಮಾಡೆಲ್ ಅನ್ನುವಂಗೆ ಡೆವಲಪ್ ಮಾಡಬೇಕು. ಇದು ಒಂದು ಹಳ್ಳಿ ಎಲ್ಲ ನೆಕ್ಸ್ಟ್ ಟ್ರೀ ಬೇಸ್ಡ್ ಅಗ್ರಿಕಲ್ಚರ್ ಮುಂದಿನ ನಾನು ನೇರ ಮತ್ತೆ ಬರ್ತೀನಿ ನಿಮ್ಮೂರಿಗೆ. ಅಷ್ಟಾಗ ಮೇಡಮ್ ಟ್ರೀಟ್ಮೆಂಟ್ ಎಲ್ಲ ಆಗಿರ್ಬೇಕು. ಯಾರ್ಯಾರು ಯಾವ ಹೊಲದಾಗ ಏನೇನು ಹಚ್ಚಿಸ್ತಾರ ಏನು ಇದೆಲ್ಲ ಪ್ಲಾನ್ ಆಗೋಂಗೆ ಹೇಳಿ. ಸಾಹೇಬ್ರ ಜೊತೆ ತುಂಬಾ ಕೆಲಸ ಮಾಡಿದ್ದೀನಿ. ನಾನು RDPR ಇಲಾಖೆನಲ್ಲಿ 5 ವರ್ಷ ಇದ್ದೆ. ಹಾವೇರಿನಲ್ಲಿ CO ಆಗಿದ್ದೆ. ಗದಗ್ನಲ್ಲಿ RDPR ಯೂನಿವರ್ಸಿಟಿ ಅಂತಿದೆ. ಸೊ ಅಲ್ಲಿ ಎಷ್ಟೊಂದು ಒಂದು ವರ್ಕ್ಶಾಪ್ಗಳು ಎಲ್ಲ ಮಾಡ್ತಾ ಇದ್ದಾಗ ಸಾಹೇಬ್ರೆ ಅದರಲ್ಲಿ ಬಂದು ಗೈಡ್ ಮಾಡ್ತಾ ಇದ್ರು. ಸೊ ಸರ್ ಬಗ್ಗೆ ತುಂಬಾ ಗೌರವ ಇದೆ. ಇವತ್ತು ಅದಕ್ಕೆ ನಾನು ಕೂಡ ಖುದ್ದಾಗಿ ಸಾಹೇಬ್ರು ಮಾತಾಡ್ಬೇಕು ಅಂತ ಬಂದಿದ್ದೀನಿ. ನಾನು ಹಾವೇರಿ CO ಇದ್ದಾಗ ಇದೇ ರೀತಿ ಸರ್ ಹೇಳಿದಂಗೆ ಹಾಸ್ಟೆಲ್ಗಳಲ್ಲಿ, ಸರ್ಕಾರಿ ಜಾಗಗಳೆಲ್ಲ ತುಂಬಾ ಟ್ರೀ ಪ್ಲಾಂಟೇಶನ್, ಹಣ್ಣಿನ ಗಿಡಗಳದ್ದು ಮಾಡಿಸಿದ್ವಿ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಒಂದು ಸಣ್ಣ ಬೇವಿನ ಮರ ನನ್ನ ಕೈಲಿ ಇದೇ ತರ ನೆನೆಸಿದ್ರು ಯಾವಾಗ್ಲೂ ಒಂದ್ಸತಿ. ನಾನು ನರೇಗಾ ಕಮಿಷನರ್ ಆಗಿ 6 ವರ್ಷ ನಂತರ ಅಲ್ಲಿ ಹೋದಾಗ ಕರ್ಕೊಂಡು ಹೋಗಿ ಆ ಮರದಿಂದನೇ ಒಂದು ಹಣ್ಣು ಕಿತ್ತು ನನಗೆ ಕೊಟ್ಟರು. ಸರ್ ನೀವು ನೆಟ್ಟಿದ್ದು ಮೇಡಮ್ ಅಂತ ಫೋಟೋ ತೋರಿಸಿದ್ರು. ನಾನು ತುಂಬಾ ಸಣ್ಣ ಇದ್ದೆ. ಫೋಟೋ ತೋರಿಸ್ಬಿಟ್ಟು ಅವರು ಇದು ಹಣ್ಣು ನೋಡಿ ಮಧ್ಯಾಹ್ನ ಬಿಸಿ ಊಟಕ್ಕೆ ಮಕ್ಳಿಗೆ ಕೊಡ್ತಾ ಇದ್ದೀವಿ ಅಂತ. ಸೊ ಖಂಡಿತ ಒಂದು ಸಣ್ಣ ಕೆಲಸ ಮಾಡಿದ್ರು ಅದು ಆಡಪ್ ಆಗತ್ತೆ. ಕೃಷಿ ಜಮೀನಲ್ಲಿ ರೈತರ ಒಂದು ಆದಾಯಕ್ಕೆ ಸಮಸ್ಯೆ ಆಗ್ತಾ ಇದೆ. ಅದು ಇರಿಗೇಷನ್ ಇಲ್ದೇ ಇರುವಂತ ಕಡೆ. ಅದಕ್ಕೇನೆ ಆ ಶಾಕ್ ಏನು ಕ್ಲೈಮೇಟ್ ಚೇಂಜ್ ಇಂದ ಶಾಕ್ ಆಗ್ತಾ ಇದೆ, ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹಣ್ಣುಗಳು ಸಮೇತ ಬೆಳೆದಾಗ ರಿಸ್ಕ್ ಅದು ಸ್ಪ್ರೆಡ್ ಔಟ್ ಆಗುತ್ತೆ ಅಲ್ವಾ? ಮ್ಯೂಚುವಲ್ ಫಂಡ್ಸ್ ತರ ಒಂದೇ ಕಡೆ ಎಲ್ಲ ಹಣ ಹಾಕೋಬಂದು ಸ್ವಲ್ಪ ಬೇರೆ ಟ್ಯಾಗ್ ಹಾಕಿದಾಗ ಒಂದು ಫೇಲ್ ಆದ್ರೂ ಇನ್ನೊಂದು ಸಕ್ಸಸ್ ಆಗುತ್ತೆ ಅಂತ ಆ ನಿಟ್ಟಿನಲ್ಲಿ ಸಾಹೇಬ್ರು ಹೇಳಿರೋದು. ಇದರ ಜೊತೆಗೆ ಮೇಡಮ್ ಇವರಿಗೆ ಸಾಧ್ಯತೆ ತಾವು ಯಾವ್ದಾರ ಯೋಜನೆ ಅಲ್ಲ ಇದಂತೂ ಆಗ್ರಿ ಮೇಡಮ್. ಇನ್ನೊಂದು ಇವರಿಗೆ ಸ್ಮಾಲ್ ಫಾರ್ಮರ್ಸ್ ಎಲ್ಲ ಹೆಂಗ ಡೈರಿ ಮಾರ್ಕೆಟಿಂಗ್ ಎಕ್ಸಲೆಂಟ್ ಐತಿ. ಡೈರಿ ಅನಿಮಲ್ಸ್ ಯಾರ್ಯಾರಿಗೆ ಬೇಕಾಗ್ತಾವೆ ಅಷ್ಟು ಡೈರಿ ಅನಿಮಲ್ಸ್ ನೀವು ಒಂದು ಯಾವ್ದಾದ್ರು ಸ್ಪೆಷಲ್ ಸ್ಕೀಮ್ ಅನುಕೂಲ ಆಗೋಂಗೆ ಮಾಡಕ್ಕೆ ಸಾಧ್ಯತೆ ಮಾಡಿಬಿಡ್ರಿ ಮೇಡಮ್, ಮಾಡಿಬಿಡ್ರಿ. ಒಂದು ದಯವಿಟ್ಟು ನೀವು ಮಾಡಿಬಿಡ್ರಿ. ನಮ್ದೇನು ಉದ್ದೇಶ ಐತಿ ಅಂದ್ರೆ ಪ್ರತಿ ಕುಟುಂಬಕ್ಕೆ ಹೇಳಿರೋದು, ಅವರು ಶ್ರೀಮಂತರೇ ಇರಲಿ ಬಡವರೇ ಇರಲಿ, ಪ್ರತಿ ಕುಟುಂಬಕ್ಕೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಜೋಡಿಸ್ಬೇಕು. ನಾವು ಬರೀ ಅಗ್ರಿಕಲ್ಚರ್ ಅಷ್ಟ ಅಂತಲ್ಲ, ಪಾಪ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್ ಜೋಡಿಸ್ಬೇಕು. ಆಮೇಲೆ ಏನು ಜಮೀನು ಇಲ್ದವರು ಬಡವರು ಇರ್ತಾರೆ. ನಾವು ನೋಡಿರ್ತೀವಿ ಮೇಡಮ್, ಈಗ ನಮ್ಮ ಕಡೆ ಬಡವ ರೊಟ್ಟಿಗೆ ಎಷ್ಟು ಡಿಮಾಂಡ್ ರೀ. ರೊಟ್ಟಿ ಬೆಳೆಯಕ್ಕಂತೂ ಎಲ್ಲ ಹೆಣ್ಣು ಮಕ್ಕಳು ಬರ್ತಾ ಇದೆ. ಎಲ್ಲಕ್ಕೂ ಬರ್ತಲ್ಲ ರೊಟ್ಟಿ. ಇಲ್ಲಿ ರೊಟ್ಟಿ ಮಾಡ್ತೀರಲ್ಲ ಅಲ್ಲ, ಚಾಮರಾಜನಗರ ಬಹುತೇಕ ಚಾಮರಾಜನಗರದಾಗ ಮಾರಾಟ ಮಾಡುತ್ತಂದ್ರಿ. ರೊಟ್ಟಿ ಬಡು ರೊಟ್ಟಿ ನೀವು ನಮ್ಮ ಕಡೆ ಎಳ್ಳು ಹಚ್ತೀವಿ, ನೀವು ಏನ್ ಹಚ್ತಿರೋ ಗೊತ್ತಿಲ್ಲ. ಎಳ್ಳು ಹಚ್ಚಿದ ಬಡದು ರೊಟ್ಟಿ, ಕಡಕ್ ರೊಟ್ಟಿ ಕೊಟ್ವಿ ಅಂದ್ರೆ ಬೆಂಗಳೂರಾಗ ಭಾರಿ ಡಿಮಾಂಡ್. ನಿಮ್ಮದು ಇಲಾಖೆನ ಹಬ್ಬನ ಇಂಥ ಪ್ರಸಂಗ ಬಂದಾಗ ನಿಮ್ಮ ಹತ್ರ ರೊಟ್ಟಿ ಖರೀದಿ ಮಾಡ್ತಾರೆ. ಮತ್ತೆ ಇದನ್ನ ಎಲ್ಲರೂ ಮಾಡಕ್
ಇನ್ನೊಂದು ನೀವು ಹೆಂಗೆ ಜೋಡಿಸ್ತೀರಿ ಮೇಡಮ್? ಈ ಒಂದು ಊರು ನೀವು ಚೆನ್ನಾಗಿ ಪ್ಲಾನ್ ಮಾಡಿ ಅವ್ರಿಗೆ ಇಂಪ್ಲಿಮೆಂಟ್ ಆಗುವಾಗ ನೀವು ಡೈರೆಕ್ಷನ್ ಕೊಡ್ಬೇಕ್ರಿ ಮೇಡಮ್. ಇನ್ನೊಂದು ನೀವು ತಾವ ಮಾನಿಟರ್ ಮಾಡ್ಬೇಕು. ಈ ಗ್ರಾಮದಲ್ಲಿ ರಿಕ್ವೈರ್ಮೆಂಟ್ ಕೊಡಿ, ಯಾರಾದ್ರೂ ಇಂಟ್ರೆಸ್ಟ್ ಇದೆ ಅಂತ ಅವ್ರಿಗೆ ಹಸು ಕೊಟ್ಟು ವ್ಯವಸ್ಥೆ. ಆಮೇಲೆ ನರೇಗಾದ ಜೊತೆಗೆ ನೀವು ಕೆಲಸಕ್ಕೆ ಅಲ್ಲೇ ಕೊಡ್ಬೋದು. ಎಲ್ಲ ಕನ್ವರ್ಟ್ ಮಾಡಿ, ಎಲ್ಲವೂ ಕನ್ವರ್ಟ್ ಮಾಡ್ರಿ. ಮತ್ತ ಮೇಡಮ್ ಮಾಡಿಸ್ತಾರೆ. ಈ ಕಂಪ್ಲೇಂಟ್ ಐತೆ. ಮೆಟೀರಿಯಲ್ ಫಂಡ್ಸ್ ಬರ್ತಾ ಇಲ್ಲ ಎಲ್ಲ ಕಡೆ ಹೇಳ್ತಾ ಇಲ್ಲ. ನಮಗೂ ಗೊತ್ತು, ನಿಮ್ಮನ್ನು ಕೇಳ್ತಾರೆ, ನಮ್ಮನ್ನು ಕೇಳ್ತಾರೆ. ಈಗ ನಾನು ನರೇಗಾ ನೋಡೋದು ನೀವು ಅದು ನನಗೂ ಕೇಳ್ತಾರೆ ಜನ. ನಾವು ನಮಗ್ ಕೇಳ್ಬೇಡಿ ಅಂತ ಹೇಳಲ್ಲ, ಪ್ರಾಬ್ಲಮ್ ಇದೆ. ಬಟ್ ಹೇಳ್ತಾ ಇರೋದು ಅದು ನಮಗ್ ಮೀರಿರೋ ಪ್ರಾಬ್ಲಮ್ ಇದೆ. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಬಗೆಹರಿಸೋದಾದ್ರೆ ಇಮಿಡಿಯೇಟ್ಲಿ ನಾನೇ ಇಲ್ಲೇ 2 ವರ್ಷಲ್ಲಿ ಮಾಡ್ಬೇಕು ಅಂತ ಡೈರೆಕ್ಷನ್ ತರ್ಬೋದು. ಈಗ ಸ್ವಲ್ಪ ದೊಡ್ಡ ಸಮಸ್ಯೆ ಇದೆ, ತಪ್ಪು. ಅದು ಆ ಥರ ಆದ್ರೆ ಯಾರು ಮುಂದಕ್ಕೆ ಬರೋದಿಲ್ಲ, ಕೆಲಸಗಳಾಗೋದಿಲ್ಲ. ಶಾಲೆ ಅಂಗನವಾಡಿ ಕನ್ವರ್ಜೆನ್ಸ್ನಲ್ಲೆಲ್ಲ ಅಂಗನವಾಡಿ ಎಲ್ಲ ಕಟ್ಟಿರ್ತೀರಿ, ಮುಂದೆ ಯಾರು ಕೆಲಸ ಮಾಡಕ್ ಬರೋದಿಲ್ಲ. ಇದು ಪ್ಲಾನಿಂಗ್ ರಿಲೇಟೆಡ್ ಸಾಹೇಬ್ರು ಐಡಿಯಾಸ್ ಎಲ್ಲ ಕೊಡ್ತಾರೆ. ನರೇಗಾದಲ್ಲಿ ಸಮಸ್ಯೆ ಇದ್ರೆ ಖಂಡಿತ ನಾನು ಸಿಇಒ ಅವರು ಲೀವಲ್ ಇದ್ದಾರೆ, ಬಂದ ತಕ್ಷಣ ಬಂದು ಸಪರೇಟ್ ಆಗಿ ಒಂದು ರಿವ್ಯೂ ಮಾಡಕ್ಕೆ ಇದು ಮಾಡ್ತೀನಿ. ಆಯ್ತಪ್ಪ, ಈಗ ಸಮಸ್ಯೆಗಳು ಏನೇನ್ ಆಗಿಲ್ಲ ಅಂತ ನಾವು ಸಪರೇಟ್ ಆಗಿ ಮಾತಾಡೋಣ. ಈಗ ಸಾಹೇಬ್ರು ಬಂದಿರೋದು ಪ್ಲಾನಿಂಗ್ ಬಗ್ಗೆ ಮಾತಾಡೋದಕ್ಕೆ. ಆಯ್ತಾ, ಸಮಸ್ಯೆಗಳು ನಾವೇ ಬರ್ತೀವಿ, ನಮ್ಮ ಹತ್ರನೇ ಹೇಳಿ ಸಿಇಒ ಅವರು ಬರ್ತಾರೆ, ಕಳ್ಸಿಕೊಡ್ತೀನಿ. ಈಗ ಏನು ಒಂದು ಅದೇ ಶುರುವಾದ್ರೆ ಮತ್ತೆ ಡೈರೆಕ್ಷನ್ ಲೆಸ್ ಆಗುತ್ತೆ ಮೀಟಿಂಗು. ಫಸ್ಟ್ ಪ್ಲಾನಿಂಗ್ ಎಲ್ಲ ಮಾಡೋಣ, ಆಮೇಲೆ ಸಮಸ್ಯೆಗಳು ದಯವಿಟ್ಟು ಯಾರಾದ್ರೂ ಒಬ್ರು ಪಟ್ಟಿ ಮಾಡಿ ನನಗೆ ಕೊಡಿ. ಆಯ್ತಾ, ನಾನು ಸಿಇಒ ಅದನ್ನೇ ಹೇಳ್ತಾ ಇರೋದಪ್ಪ. ಈಗ ಸಮಸ್ಯೆಗಳನ್ನೆಲ್ಲ ಪಟ್ಟಿ ಮಾಡ್ಕೊಡಿ. ನಾವು ಯಾವಾಗ್ಲೂ ಇಲ್ಲೇ ಇರ್ತೀವಿ ಚಾಮರಾಜನಗರದಲ್ಲೇ. ಸಾಹೇಬ್ ಇವತ್ತೊಂದಿನ ಬಂದಿದ್ದಾರೆ, 11 ಗಂಟೆಗೆ ಹೋಗ್ಬೇಕು. ಆಯ್ತು ಸರ್, ಇದು ನಾವು ಅವಾಗೆಲ್ಲ ನಾವೇ ಸ್ವೀಕಾರ ಮಾಡಿ. ನಿಮ್ಮ ಸಮಸ್ಯೆ ಬಗೆಹರಿಸಕ್ಕೆ ಮೇಡಮ್ ಅವರು ಕ್ರಮ ತಗೋತಾರೆ. ನಾವೀಗ ಬಂದಿರೋದು ಅಂದ್ರೆ ಮುಂದಿನ ವರ್ಷ ಈ ಏಪ್ರಿಲ್ 1ರಿಂದ ನಿಮ್ಮೂರಿಗೆ ಏನೇನು ಕೆಲಸ ಆಗ್ಬೇಕು ಅನ್ನೋದನ್ನ ನೀವು ಏನು ವಿಚಾರ ಮಾಡಿರಿ ನಿಮ್ಮ ವಾರ್ಡ್ ಸಭಾದಾಗ ಅಂತ ಕೇಳಾಕಂತ ಬಂದಿದ್ವಿ ನಾವು. ನೀವು ವಾರ್ಡ್ ಸಭಾದಾಗ ಅದ್ರ ಬಗ್ಗೆ ಏನು ಭಾಳ ತಲೆ ಕೆಡ್ಕೊಂಡಿಲ್ಲ ನೀವು. ಮತ್ತೆ ಈ ಬಿಲ್ಡಿಂಗು, ರೋಡು ಇಂಥವ ಇದನ್ನ ಮಾಡಿರಿ. ಈಗ ಇಂಡಿವಿಜುವಲ್ ಕುಟುಂಬದ ಬೆಳವಣಿಗೆಗೂ ಸಹಿತ ನಾವು ಸಾಕಷ್ಟು ಅನುಕೂಲ ಮಾಡಕ್ ಸಾಧ್ಯ. ಅದನ್ನ ಮೇಡಮ್ ಈ ಸತ್ ಮಾಡಿ ತೋರಿಸ್ತಾರೆ ನಿಮ್ಗೆ. ಅವ್ರು ಮತ್ತೆ ನಿಮ್ಗೆ ಸಂಬಂಧಿಸಿದಂಗೆ ಬರೋದಿಲ್ಲ, ನಿಮ್ಮ ಮೇಲೆ ಸಂಬಂಧಿಸಿದಂಗೆ ಬರ್ತಾರೆ. ನಿಮ್ಮ ಸಿಇಒ ಅವರು ಮಾಡ್ತಾರೆ. ಆದ್ರೆ ಮೇಡಮ್ ಅವರು ಸ್ಪೆಷಲ್ ಆಗಿ ಇದನ್ನ ಇಂಟ್ರೆಸ್ಟ್ ಒಂದು ಈ ಊರನ್ನ ಐಡಿಯಲ್ ಆಗಿ ಡೆವಲಪ್ ಮಾಡಿ ಪ್ರತಿ ಕುಟುಂಬಕ್ಕೆ ಇನ್ನೊಂದು ಸೋರ್ಸ್ ಆಫ್ ಇನ್ಕಮ್, ಇನ್ನೊಂದು ನಿಮ್ದು ಆದಾಯದ ಮೂಲ ಆಗುವಂಗ ಜೋಡಿಸ್ತಾರೆ ಮೇಡಮ್. ಆದ್ರೆ ನೀವು ಮನಸ್ಸು ಮಾಡ್ಬೇಕಂತ. ನೀವು ಈ ರೊಟ್ಟಿ ಮಾಡೋದು ಹೇಳಿದೆ, ಆಮೇಲೆ ಈ ಡೈರಿ ಆರಾಮ್ ಮಾಡ್ಬೋದು, ಇದೇನು ತೊಂದರೆ ಆಗೋದಿಲ್ಲ. ಡೈರಿ ಮಾಡಾಕ, ರೊಟ್ಟಿ ಮಾಡಾಕ. ಆಮ್ಯಾಗ ಮೇಡಮ್ ನೀವೇನಾದ್ರು ನಿಮ್ಮ ಇನ್ಫ್ಲೂಯೆನ್ಸ್ ಉಪಯೋಗ ಮಾಡಿ ಲಿಜ್ಜತ್ ಪಾಪಡು ಇಂಥವೆಲ್ಲ ಇವ್ರಿಗೆ ಮಾಡಾಕೆ ಏನು ಮನ್ಯಾಗ ಕೂತ್ ಮಾಡಾಕೆ ಏನು ಸಾಧ್ಯತೆ ಅಂಥವೆಲ್ಲ ತಾವು ವಿಚಾರ ಮಾಡಿ ಜೋಡಿಸ್ರಿ ಮೇಡಮ್.
ಇದೆಲ್ಲ ಆಗ್ಬೇಕು ಅಂತ ಐತಿ. ಈಗ ನಿಮಗ ಹಂಗ ಮಾತಾಡಿ ಕೇಳ್ತಲ್ರಿ ಬೇಡವೇ ಕಾನೂನಿನೊಳಗ ಇಲ್ಲಿ ಮಠ ನಿಮ್ಮ ಊರಾಗ ಏನ್ ಕೆಲಸ ಆಗುತ್ತೆ, ಯಾರಿಗೆ ಅನುಕೂಲ ಆಗಬೇಕು, ಆಮೇಲೆ ಯಾರು ಯಾವ ಕಾರ್ಯಕ್ರಮದ ಫಲಾನುಭವಿ ಯಾರು ಆಗಬೇಕು ಅನ್ನೋ ನಿರ್ಣಯ ಯಾರು ಮಾಡ್ತೀವಿ, ಇಲ್ಲಿವರೆಗೆ ಯಾರು ಮಾಡ್ತೀವಿ? ಪಂಚಾಯತಿಯವರು ಮಾಡ್ತಾರೆ, ವೈಸ್ ಚೇರ್ಮನ್ ನೀವು ಮಾಡ್ತೀರಿ. ನಿಮ್ಮೂರಾಗ ಏನು ಕೆಲಸ ಆಗುತ್ತೆ ನೀವು ಸಭೆಗಳು ಮಾಡಿ ಬೇರೆಯವ್ರು ಏನು ಕೈ ಇಲ್ಲಿ ಒಟ್ಟು ಇವತ್ತಿನ ಮಟ್ಟ ಏನು ಮಾಡಿರೋ ಅದು ವಿಚಾರ ತಲೆಕೆಟ್ಟು ಬೇಡ. ಇವತ್ತಿನಿಂದ ನಿಮ್ಮೂರೊಳಗೆ ಏನು ಕೆಲಸ ಆಗುತ್ತೆ, ಯಾವ ಡಿಪಾರ್ಟ್ಮೆಂಟಿಂದ ಆಗುತ್ತೆ, ಏನು ಕೆಲಸ ಆಗುತ್ತೆ ಅನ್ನೋದನ್ನ ನೀವು ವಾರ್ಡ್ ಸಭಾದಾಗ ಗ್ರಾಮ ಸಭಾದಾಗ ನಿರ್ಣಯ ಮಾಡಬೇಕು. ಅದ್ರ ಮೇಲೆ ಗ್ರಾಮ ಪಂಚಾಯತಿಯವರು ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ಈ ಫಲಾನುಭವಿ ಈಗ ನಿಮ್ಮೂರಾಗ ಒಂದು 50 ಮನೆ ಬೇಕಾದವರು ಬೇಕು ಅಂತ ಅನ್ನೋರು ಅಂತ ಹೇಳಿ ನಿಮ್ಮೂರಿಗೆ 5 ಮನೆ ಬಂದು ಆ 50 ಮಂದಿನ ನೀವು ಮ್ಯಾಲಿಂದ ಕೆಳಗೆ ಯಾರಿಗೆ ಭಾರಿ ಅತಿ ಅವಶ್ಯಕ ಐತಿ ಅವರು 1ನೇ ನಂಬರ್, ಯಾರು ಕಡಿಮೆ ಅವಶ್ಯಕತೆ ಐತಿ ಅವ್ರು 2ನೇ ನಂಬರ್. ಈಗ 50 ಮಂದಿದು ಲಿಸ್ಟ್ ಮಾಡು. ಒಮ್ಮೆ ಗ್ರಾಮ ಸಭಾ ಒಮ್ಮೆ ಲಿಸ್ಟ್ ಮಾಡಿಬಿಡ್ರಿ. ನೀವು ಬಂದಾಗ ಅಟ್ಟ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮೂರಾಗ ಗೊತ್ತಾಗತ್ತದು ಯಾರಿಗೆ 5 ಮನೆಗೆ ಬಂದ್ರೆ ಮೊದಲನೇ 5 40 ಮನೆ ಬಂದ್ರೆ ಮೊದಲನೇ 40ನವರು, 50 ಮನೆ ಬಂದ್ರೆ ಎಲ್ಲರಿಗೂ ಮನೆ ಸಿಗೋಂಗ ಒಂದು ಲಿಸ್ಟು ತಾವು ಮಾಡಿ ಇಟ್ಕೊಡ್ಬೇಕು. ನೀವೇನು ನಿರ್ಣಯ ಮಾಡ್ತೀರಿ, ಇಲ್ಲಿ ಸಮುದಾಯದವರು ಇಲ್ಲಿ ದೈವದವ್ರು ಏನು ನಿರ್ಣಯ ಮಾಡ್ತೀರಿ ಅದೇ ಪ್ಲ್ಯಾನ್ ಆಗಬೇಕು ಅನ್ನೋದು ನಮ್ದೆಲ್ಲರದು ಉದ್ದೇಶ. ಕಾನೂನಿನ ಉದ್ದೇಶನೂ ಅದ, ಆದ್ರೆ ಅದು ಇಲ್ಲಿವರೆಗೂ ಆಗಿಲ್ಲ, ಇನ್ನು ಮ್ಯಾಗ ಆಗಬೇಕು ಅಂತ ಸುದೈವದಿಂದ ನೀವೆಲ್ಲ ಮೊದಲು ಮೈಸೂರು ಜಿಲ್ಲೆಯೊಳಗೆ ಇದ್ದೀವಿ, ಚಾಮರಾಜನಗರದವರು. ಸಿದ್ದರಾಮಯ್ಯ ಸಾಹೇಬರು ಈ ಸಾರಿ ನನಗೆ ತಳಮಟ್ಟದಿಂದ ಯೋಜನೆ ಆಗಬೇಕು, ಆಡಳಿತ ವಿಕೇಂದ್ರೀಕೃತ ವಿಕೇಂದ್ರೀಕರಣ ನೋಡಿ ನನಗೆ ಬದ್ಧತೆ ಐತಿ, ಅದಕ್ಕೆ ಇದೆಲ್ಲ ಆಗುವಂಗೆ ಮಾಡ್ರಿ ವ್ಯವಸ್ಥಾನ ಅಂತೇಳಿ BR ಪಾಟೀಲ್ಗೆ ನಾವು ಎಲ್ಲರೂ ಇದ್ದಾಗ ಹೇಳ್ಯಾರ. ಅದಕ್ಕೆ ಅಡ್ಡಾಡಕತ್ತೀವಿ. ಅದಕ್ಕೆ ದಯವಿಟ್ಟು ತಾವೆಲ್ಲ ನಿಮ್ಮ ಬೇಕಾದ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಇರೋದರಿಂದ ಇವೆಲ್ಲರನ್ನು ಮಾಡಿಸ್ಲಿಕ್ಕೆ ಸಾಧ್ಯ. ಆವಾಗ ಗಾಂಧೀಜಿಯ ಕನಸಿನ ಗ್ರಾಮ ಸ್ವರಾಜ್ಯ ಅನುಷ್ಠಾನಕ್ಕೆ ಬಂದಂಗಾಗುತ್ತೆ. ನೀವೇ ನಿರ್ಣಯ ಮಾಡೋದು. ಈಗ ನಿಮ್ಮಲ್ಲಿ ವ್ಯವಹಾರ ಮಾಡ್ತೀರಿ, ನೀವು ಮಾಡ್ತೀರಿಲ್ಲ, ಬೇರೆಯವ್ರು ಯಾರನ್ನ ಕೇಳ್ತೀರಿ, ಭಾಳ ನಿಮ್ಮ ಬೀಗರು ಬಿಜ್ಜನ್ನು ಕೇಳ್ತೀರಿ, ನೀವೇ ಮಾಡ್ತೀರಲ್ಲ. ಏನಾಗಬೇಕು ಎಂತ ಆಗಬೇಕು ಬರ ಬಿತ್ತು ನಿಮ್ಮ ಪ್ಲ್ಯಾನ್ ಇದ್ರೆ ಮುಂದೆ ಹಾಕ್ತೀರಿ. ಚಲೋ ಪೀಕ್ ಬಂದು ಇದಾಗಿ ಶಿಸ್ತು ಹಾಕಂದ್ರೆ ಏನೋ ಹೊಲ ಹಿಡಿದು ಮನೆ ಕಟ್ಟುದು ಅಥವಾ ಮದುವೆ ಮಾಡೋದು ಇಂಥವೆಲ್ಲ ಮಾಡ್ತೀರಿ. ಇಲ್ಲಪ್ಪ ಅಂದ್ರೆ ಪೋಸ್ಟ್ಪೋನ್ ಮಾಡ್ತೀವಿ ನಾವು. ನಮ್ಗೆ ಮಳೆ ಆಶ್ರಯಿತ ಕೃಷಿಕರಿಗೆ ಇವೆಲ್ಲ ರೂಢಿ ಐತೆ. ಇವ್ರಂಗೆ 10 ವರ್ಷ ಆಗೋದು ಬಾಳೆ ಹಚ್ಚಿಟ್ಟದಂಗೆ. ಅದಕ್ಕೆ ನಾವು ನಮ್ಮ ಮನೆಯಲ್ಲಿ ಹೆಂಗೆ ಪ್ಲ್ಯಾನ್ ಮಾಡ್ತೀವಿ ಹಂಗೆ ನಮ್ಮೂರು ಪ್ಲ್ಯಾನ್ ಮಾಡೋದು, ನಮ್ಮ ಇಡೀ ಊರಿದ್ದು ಪ್ಲ್ಯಾನ್ ಮಾಡೋದು. ನಾವೆಲ್ಲ ನೋಡೋಣ. ಆಮೇಲೆ ಹಳ್ಳ್ಯಾಗ ಐತಿ, ನಮ್ಮ ಕಡೆ ಅಂತೂ ಐತಿ, ನಿಮ್ಮ ಕಡೆನೂ ಇರ್ಬೋದು. ಮೇಡಮ್ ಗೊತ್ತೈತಿ. ನಾವು ಮನ್ಯಾಗ ಎಲ್ಲರೂ ಎಡಕ ಬಲಕ ಯಾರೇ ನಾವು ಅಕ್ಕ ಚಿಗವ್ವ ಅಕ್ಕಿ ಅಮ್ಮ ಕಾಕ ದೊಡ್ಡಪ್ಪ ಮಾವ ಹಿಂಗೆ ಮಾತಾಡ್ತೀವಿ. ಅದು ಯಾಕೆ ಯಾವ್ದಾರು ಇರೋಲ್ಲ. ನಾವೆಲ್ಲ ಒಂದು ಅನ್ನುವಂಥದ್ದು ನದಿಯೊಳಗೆ ಹಳ್ಳಿಯಾಗಿ ಇನ್ನೂ ಐತಿ. ನಿಮ್ಮೂರಾಗ ಐತಿಲ್ರಿ ಮೇಲೆ ಭಾಳ ಒಡಕೈತಲ್ಲ ಇರಬಾರ್ದು. ಆಮ್ಯಾಗ ಅದನ್ನೆಲ್ಲ ಕೆಲಸ ಮಾಡಕ್ಕೆ ಹಳ್ಳಿಯಾಗ ಸಾಧ್ಯ ಐತಿ ಇವತ್ತಿಗೂ. ಅದನ್ನ ನೀವು ಮಾಡಿ ತೋರಿಸ್ಬಿಟ್ಟ ಮಾಡ್ತಿರಲ್ಲ ಎಲ್ಲರೂ ಮಾಡ್ತೀವಿ ಸರ್. ಇಡೀ ಊರು ಒಂದು ಅವಿಭಕ್ತ ಕುಟುಂಬದಂಗೆ ಮಾಡೋದು. ಆ ಅವಿಭಕ್ತ ಕುಟುಂಬದ ಹಿರಿಯರ ಗ್ರಾಮ ಪಂಚಾಯತಿ ಮೆಂಬರ್ಸ ಅವಿಭಕ್ತ ಕುಟುಂಬದ ಹಿರಿಯರಿದ್ದಾಗ ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಹಂಗ ಮಾಡ್ಬೋದು. ನಮಗೆ ಚಿಕನ್ಗಳು ಅಂತ ಗ್ರಾಮ ಪಂಚಾಯತಿ ಐತಿ. ನಿಮ್ಗೆ ಹೇಳ್ತೀನಿ,
ನಾ MLA ಇದ್ದಾಗ 2008ಕ್ಕಿಂತ ಮೊದಲಿನ ನಮ್ಮೂರು ಮಕ್ಕಳಿಗೆ ಚಿಕ್ಕಂದಿಗಳು ಅಂತೇಳಿ ಒಂದು ಗ್ರಾಮ ಪಂಚಾಯತ್ ಅಲ್ಲಿ ನಮ್ದ ವಿದ್ಯಾರ್ಥಿಗಳು ST ರಿಸರ್ವೇಷನ್ ಬಂದಿತ್ತು ST ರಿಸರ್ವೇಷನ್ ಬಂದಿತ್ತು ಹಾಗಾಗಿ ನಮ್ಮ ಕಡೆ ST ಹೆಣ್ಮಗಳು ಮೆಂಬರ್ ಇತ್ತು ST ರಿಸರ್ವೇಷನ್ ಅಂದರೆ ಹೆಣ್ಮಗಳು ಆಗ್ಬೋದು ನಾವು ಆಕೆ ಮಾಡೋದು ಅಂತ ನಿರ್ಣಯ ಮಾಡಿದ್ವಿ ಆಕೆ ಅಬ್ಬಟ್ಟೆ ಆದರೂ ಮಾಡೋದು ಅಂತೇಳಿ ಎಲ್ಲ ಮಾಡಿ ಅಂತಂದ್ರೆ ಇಲ್ಲಿ ಆಕಿನ್ನ ಅಧ್ಯಕ್ಷನ್ ಮಾಡಿದ್ವಿ ಅಧ್ಯಕ್ಷನ್ ಮಾಡಿ ಮೊದಲು ಆಕೆ 20 ತಿಂಗಳು ಇರ್ತಾರೆ 20 ತಿಂಗಳು ಆದ್ಮ್ಯಾಗ ಆ ಅಮ್ಮ ಬರಲ್ಲ ಮತ್ತೆ ನಾ MLA ಇದ್ದೆ ಅಪ್ಪ ನೀ ಆಶೀರ್ವಾದ ಮಾಡಿ 20 ತಿಂಗಳು ನಾನು ಅಧ್ಯಕ್ಷ ಕೆಲಸ ಮಾಡಿದ್ವಿ ಈಗ ಇಂಥವ್ರನ್ನ ಅಧ್ಯಕ್ಷರು ಮಾಡಿದ್ವಿ ನನಗೆ ಮನಿ ಇಲ್ಲ ಮನಿ ಕೊಡ್ತೇನೆ ಅಂತಂದ್ರೆ 20 ತಿಂಗಳು ಚೇರ್ಮನ್ ಆಗಿ ಕೆಲಸ ಮಾಡಿದಾಕೆ ಮನಿ ಇಲ್ಲ ಮನಿ ಕೊಟ್ಟು ಅಂದ್ಲಕ್ಕೆ ನಾನು ಅಲ್ಲದೆ ಮತ್ತೆ ನಿನ್ನ ಅಧ್ಯಕ್ಷ ಮಾಡ್ತೀನಿ 20 ತಿಂಗಳು ಒಂದು ಮನಿ ನೋಡೋಕ್ಕಾಗಲಿಲ್ಲ ಪಾಯಪ್ಪ ನನಗೆ ಅಧಿಕಾರ ಇದ್ದಾಗ ಬೇರೆ ಅವ್ರಿಗೆ ಬಿಟ್ಟು ನಾನೇ ಮಾಡ್ಕೊಂಡ್ರೆ ಹೆಂಗೆ ನೀವು ಯಾರು ಹಿರೇತನ ಮಾಡ್ತೀರಿ ನೀವು ಚುನಾಯಿತ ಪ್ರತಿನಿಧಿ ನಿಂತ್ಕೊಂಡು ಇನ್ನೊಂದಷ್ಟಾಗಿರಿ ನೀವ ಮೊದಲು ನಡೆದಿರೋಣ ಎಂಥ ಪಾಠ ಕಲಿಸ ನನಗೆ ಭಾರಿ ಇದು ಅನ್ನಿಸ್ತು ನಾ ಎಲ್ಲ ಕಡೆ ಹೇಳ್ತಿಲ್ಲ ಅದನ್ನ ಏನು ದೊಡ್ಡ ಅಂತ ಹೇಳಿ ಹೆಬ್ಬಟ್ಟಿಕ್ಕಿ ST ಹೆಣ್ಮಗಳು ಮತ್ತ ಸ್ವಭಾವ ಹೆಂಗಿರ್ತವೆ ಎಲ್ಲ ನಾವು MLA ಮಂತ್ರಿಗಳಿಗೆ ಕಲ್ಕೊಳ್ಳುವಂಥ ಪಾಠ ಅದು ಹಿರೇತನ ಮಾಡೋರು ಕಡೆ ಕುಂದಿರ್ಬೇಕು ನೀವು ಈ ಅವಿಭಕ್ತ ಕುಟುಂಬ ಐತರಿ ಇಲ್ಲಿ ಯಾವ್ದು ಅವಿಭಕ್ತ ಕುಟುಂಬ ನಮ್ಮ ಕಡೆ ಬಾಳ್ರಿ ಅವಿಭಕ್ತ ಕುಟುಂಬ ಇರ್ತಾವ ನೀವು ನೋಡ್ರಿ ಅವಿಭಕ್ತ ಕುಟುಂಬದ ಹಿರೇತನ ಯಾವ ಮಾಡ್ತಿರ್ತಾನ ಅವ ಅಂಟಬ್ಬರ ಮಕ್ಕಳಿಗೆ ಹೆಚ್ಚು ಕಾಳಜಿ ಮಾಡ್ಬೇಕವ ತನ್ನ ಮಕ್ಕಳಿಗಿಂತ ಅಂದ್ರೆ ಆ ಮನೆತನ ಉಳಿತೈತಿ ಅವ ತನ್ನ ಮಕ್ಕಳಿಗೆ ಮೊದಲು ಕಾಳಜಿ ಮಾಡಿ ಅಂಟಬ್ಬರ ಮಕ್ಕಳಿಗೆ ಯಾವ ಮಾಡಿದ್ರೆ ಮನೆ ಒಡೆದ ಬಿಡ್ತಾರೆ ಹೊಡಿತೈತಿಲ್ರಿ ಅದಕ್ಕೆ ನಾವು ನೋಡಿರ್ತೀವಿ ನಾವು ಆ ತಪ್ಪು ಆಗಲಾರ್ದಂಗೆ ಈ ಇಡೀ ನಮ್ಮೂರು ಒಂದು ಒಟ್ಟು ಕುಟುಂಬ ಅನ್ನುವಂತ ತಿಳ್ಕೊಂಡು ಮಾಡುವಂಗೆ ಆಗ್ತದೆ ಇದನ್ನ ಮಾಡ್ತೀರಾ ಮೇಡಮ್ ಅವ್ರು ಇದ್ದಾಗ ನೀವು ಮಾತು ಕೊಡ್ತೀರಿ ಕರೆಕ್ಟ್ ಮಾತು ಹೆಂಗೆ ನಡ್ಕೋಬೇಕು ಮಾತಿದ್ರೆ ಮಾಡ್ತೀನಿ ಅಂದ್ರೆ ಇಲ್ರಿ ಆಗೋದು ನಮಗೆ ಇದು ಅಂತ ನಾ ಏನು ತಪ್ಪು ತಿಳ್ಕೊಳ್ತದ ಆದ್ರೆ ಮಾಡ್ತೀನಿ ಅಂದ್ರೆ ಮಾಡ್ಬೇಕು ಸಮಸ್ಯೆ ಬೇಡ ಮರ ಸಮಸ್ಯೆ ಆ ದೇವಸ್ಥಾನಕ್ಕಿಂತ ಇವರು ಜೀವಂತ ದೇವರು ಅಂತ ತಿಳ್ಕೊಬೇಕು ಅದಕ್ಕಿಂತ ಹೆಚ್ಚು ಕಾಳಜಿ ಈ ಬಡವರ ಬಗ್ಗೆ ಮಾಡಕ್ ಕಲಿಬೇಕು ಅಂದ್ರೆ ನಮ್ದು ತಿಳುವಳಿಕೆ ಇದನ್ನ ಮಾಡೋನಲ್ಲ ಮೇಡಮ್ ನೀವೆಲ್ಲರೂ ಮೂವ್ ಅಂದ್ರೆ ಮೇಡಮ್ ಅವರು ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ನಿಮ್ಮನ್ನ ಕಟ್ಕೊಂಡು ಮಾಡಿಸ್ತಾರ ಅವ್ರು ಒಂದ ನಾ ಏನ್ ಪ್ರಾರ್ಥನೆ ಮಾಡ್ತೀನಿ ಅಂದ್ರೆ ಮೇಡಮ್ ಟ್ರಾನ್ಸ್ಫರ್ ಮಾಡ್ಬಾರ್ದು ನಮ್ಮ ಸರ್ಕಾರದವ್ರು ಇವ್ರು 1 ವರ್ಷದ ಇದ್ರಂದ್ರೆ ನಿಮ್ಮೂರ್ ಬರೋಬ್ಬರಿ ಮಾಡಿ ಸೆಟ್ ಮಾಡಿ ಹೋಗ್ಬಿಡ್ತಾರ ಮುಂದೆ ಬಂದವ್ರು ಅದು ಬದಲು ಮಾಡಕ್ ಆಗೋದೇ ಇಲ್ಲ ಇನ್ನೂ 1 ವರ್ಷ 2 ವರ್ಷ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾರ ಇನ್ನೂ 1 ವರ್ಷ ಇಲ್ಲಿ ಉಳಿಯೋಂಗೆ ಆಗೋದು 5 ವರ್ಷ ಮಾಡಕ್ ಬರೋದಿಲ್ಲ ಭಾಳ ಇನ್ನೊಂದು ವರ್ಷ ಅದಕ್ಕೆ ಇದನ್ನೊಂದು ನಾವು ಮಾಡೋದು ಇದ್ರ ಜೊತೆಗೆ ಇನ್ನೊಂದು ನನ್ನ ವಿಚಾರ ಇದನ್ನ ಮಾಡಕ್ ತಗೊಳ್ಳೋದಿಲ್ಲ ಎಲ್ಲರೂ ನಮ್ದು ಇಡೀ ಊರು ಒಂದು ಅವಿಭಕ್ತ ಕುಟುಂಬ ಅನ್ನೋಂಗ್ ಮಾಡುದು ಅದರಾಗ ಬಡವರಿಗೆ ಮೊದಲ ಪ್ರಾಶಸ್ತ್ಯ ಶ್ರೀಮಂತರಿಗೆ ಕೊನೆಯ ಪ್ರಾಶಸ್ತ್ಯ ಮತ್ತೆ ಚುನಾಯಿತ ಪ್ರತಿನಿಧಿಗಳು ಬಡವರಿದ್ರು ಸಹಿತ ಆ ಪಾಳ್ಯದಾಗ ಉಳಿದೆಲ್ಲ ಅವಕ್ಕಿಂತ ಹೆಚ್ಚು ಬಡವರು ಇದ್ದವ್ರಿಗೆ ಮೊದಲು ಕೊಟ್ಟು ಇವಾಗ ಕಡೆಕ ಪಾಳ್ಯದಾಗ ನಿಲ್ಬೇಕು ಹಿಂಗ್ ಮಾಡ್ತೀರಲ್ಲ ತಾವ್ ಹೇಳ್ರಿ ಹಂಗ ಪಂಚಾಯತಿ ರೆಸಲ್ಯೂಷನ್ ಮಾಡಿ ಮೇಡಮ್ ಕೊಡ್ಬೇಕು ನೀವು ನಾವು ಹಿಂಗ ಮಾಡ್ತೀವಿ ಅಂತ ಹೇಳಿ ಇದ್ರ ಜೊತೆಗೆ ಹೇಳಿ 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 ನೋಡಿ ಇದು ಗ್ರಾಮ ಪಂಚಾಯತಿ ಗ್ರಾಮ ಸರ್ಕಾರ ಅಂತ ಹೇಳ್ತೀವಲ್ವಾ ನೀವು ಸರ್ಕಾರನೇ
ಬರೀ ಸರ್ಕಾರದಿಂದ ಅನುದಾನ ಕೊಟ್ಟಿದ್ನ ನಾವು ಹಂಚಿಕೆ ಮಾಡ್ಕೊಂಡು ಖರ್ಚು ಮಾಡೋದೊಂದೇ ಅಲ್ಲ, ಒಂದು ವಿಷನ್ ಇಟ್ಕೊಂಡು, ಒಂದು ಕನಸು ಇಟ್ಕೊಂಡು ನಮ್ಮ ಗ್ರಾಮದ ಬಗ್ಗೆ ಅಂತ ಆಸಕ್ತಿ ತೆಗೆದುಕೊಂಡು ಪ್ಲಾನಿಂಗ್ ಮಾಡುವಂಥದ್ದು. ಎರಡನೇದು, ಎಲ್ಲ ಬೇರೆ ಹೊರಗಡೆಯಿಂದ ಬಂದಿರೋ ಅಧಿಕಾರಿಗಳು ನಮ್ಮ ಗ್ರಾಮದ ಸಮಸ್ಯೆ ಪರಿಹಾರ ಮಾಡ್ತಾರೆ ಅಂತ ಅಲ್ಲ. ಇದೇ ರೀತಿ 130 ಗ್ರಾಮ ಪಂಚಾಯತಿಗಳಿದೆ, ಸುಮಾರು 409 ಗ್ರಾಮಗಳು ಕೂಡ ಇದೆ. ನೀವು ಲೀಡರ್ಶಿಪ್ ತಗೊಂಡ್ರೆ ಖಂಡಿತ ನಾವು ಕೂಡ ನಿಲ್ತೇ ಇರ್ತೀವಿ. ನಮ್ಮಲ್ಲೇ ಒಳ ಜಗಳ ಆದಾಗ ಏನಾಗುತ್ತೆ, ಒಂದು ಗುಂಪು ಬಂದು ಇದನ್ನ ಮಾಡೋಣ ಅಂತಾರೆ, ಇನ್ನೊಂದು ಗುಂಪು ಬಂದು ಬೇಡ ಅಂತಾರೆ. ಅಂದಾಗ ನಮ್ಗೆ ಕೂಡ ಗೊಂದಲ ಸೃಷ್ಟಿಯಾಗಿ ಏನು ಮಾಡಕ್ಕಾಗಲ್ಲ. ದಯವಿಟ್ಟು ಸಾಹೇಬ್ರು ಹೇಳ್ದಂಗೆ ತಾವು ಒಗ್ಗಟ್ಟಾಗಿದ್ದು ಗ್ರಾಮನ ನಂಬರ್ 1 ಮಾಡ್ಬೇಕು. ಇಡೀ ಒಂದು ಚಾಮರಾಜನಗರ ಜಿಲ್ಲೆನಲ್ಲಿ ವಡಗೆರೆ ಗ್ರಾಮ ನಂಬರ್ 1 ಸ್ಥಾನಕ್ಕೆ ಬರೋದಕ್ಕೆ ಏನ್ ಮಾಡ್ಬೇಕು ಅಂತ ನೀವು ಪಣ ತೊಟ್ಟು ಮಾಡಿದ್ರೆ ಖಂಡಿತ ನಿಮ್ ಜೊತೆಗೆ ಹೆಗಲ್ ಕೊಟ್ಕೊಂಡು ನಾವು ಕೂಡ ಇರ್ತೀವಿ. ಸೊ ಈ ರೀತಿ ಮಾಡೋಣ. ಸಾಹೇಬ್ರು ನಮ್ಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ, ಮಾಡ್ಲೇಬೇಕು ಅಂತ. ನಾವು ನಿಮ್ ಜೊತೆ ಇರ್ತೀವಿ, ಆಯ್ತಾ? ಪ್ಲಾನಿಂಗು ಪಕ್ಕ ಆಗ್ಬೇಕು. ಹೌದು ಹೌದು. ಆಮೇಲೆ ಇದ್ರ ಜೊತೆಗೆ ಒಂದು ನನ್ನ ವಿಚಾರ ಇದೆ. ಈ ತಿಂಗಳದಾಗ ಒಂದು ದಿವಸ ಶ್ರಮದಾನ ಮಾಡುವ, ತಿಂಗಳದಾಗ ಒಂದು ದಿವಸ ಪ್ರತಿ ಮನೆಗೂ ಒಬ್ಬರು ಬರ್ಬೇಕು, ಪ್ರತಿ ಮನೆಗೂ ಒಬ್ರು. ಈಗ DR ಪಾಟೀಲ ಅವನ ಮನೆಯಿಂದ ಬರಲಿಲ್ಲ ಅಂದ್ರೆ ಅವ 400 ರೂಪಾಯಿ NREG ಪಗಾರ ಏನೈತಲ್ಲ, 400 ರೂಪಾಯಿ ಕೊಡ್ಬೇಕು ಅದಕ್ಕೆ. ಇದೊಂದು ಕಾಮನ್ ಫಂಡ್ ಮಾಡ್ತಕ್ಕಂಥ. ನೀವು ಶ್ರಮದಾನ ಏನ್ ಮಾಡಿರ್ತೀರಿ, ಯಾರ ಬಂದ್ ಮಾಡಿರ್ತೀರಿ, ನಿಮಗೇನ್ 400 ರೂಪಾಯಿ ಸಿಗುತ್ತಲ್ಲ, ಅದನ್ನು ಈ ಕಾಮನ್ ಫಂಡ್ಗೆ ಏನಂತೀರ ಅದಕ್ಕೆ, ಕಾಮನ್ ಫಂಡ್ಗೆ ನೀವು ಒಟ್ಟು ಕಾಮನ್ ಫಂಡ್ಗೆ ಇದೊಂದು ಫಂಡ್ ಕೊಡ್ಸೋದು ನೀವು. ಈಗ ನಿಮ್ಮಲ್ಲಿ 350 ಮನಿ ಅದಾವಲ್ಲ, 357 ಮನಿ ಅಷ್ಟಂದ್ರೆ ಸಣ್ಣತ್ರಿ. ಒಟ್ಟು ಮನಿ 354 ಕುಟುಂಬ ಮಲ್ಟಿಪ್ಲೈಡ್ ಬೈ 400 ಎಷ್ಟಾಗುತ್ತೆ ನೋಡ್ರಿ. 400 ರೂಪಾಯಿ ಸಂಬಳ ಐತಿ. NREG 399 ಐತಂದ್ರೆ 389 10 ರೂಪಾಯಿ. ಅದ 389 10 ರೂಪಾಯಿ ಸಲಿಕೆ ಗುದ್ಲಿದು. ಹೌದಾ? ಇರ್ಲಿ. 379 ಗುಣಾಕಾರ ಮಾಡ್ರಿ. ಏನ್ ಅಲ್ರಿ, 379 ರೂಪಾಯಿ ಅಂತಾರಲ್ಲ ಮೇಡಮ್ ಅವರು. 379 ಮಲ್ಟಿಪ್ಲೈಡ್ ಬೈ 354 1,30,34,000 ಒಂದು ತಿಂಗಳು ಕೊಡ್ತತಿ ಮೇಡಮ್. 12 ತಿಂಗಳ ಮಾಡೋದು. ಪ್ರತಿ ತಿಂಗಳದಾಗ ಒಂದು ದಿವಸ. ಇದೇನು ಒಂದು 12 ತಿಂಗಳು ಮಾಡಿದ್ರೆ ಎಷ್ಟಾಗತ್ರಿ? ಒಂದು 15 ಲಕ್ಷ ಆಗತ್ತಾನೆ. ಎಷ್ಟಾಗತ್ತೆ ನೋಡ್ರಿ. ಎಷ್ಟಾಗತ್ತ? ಇದು ಕಾಮನ್ ಫಂಡ್. ಇದು ಈ ಕಾಮನ್ ಫಂಡ್ ನ ನಿಮ್ಮ ಊರೊಳಗ ಬಡ ವಿದ್ಯಾರ್ಥಿಗಳಿರ್ತಾರೆ, ಅವ್ರಿಗೆ ಮೆರಿಟ್ನಾಗ ಇಂಜಿನಿಯರಿಂಗು, ಮೆಡಿಕಲ್ ಮತ್ತೇನೇನೋ ಸಿಕ್ಕಿರ್ತದೆ. ಅವ್ರಿಗೆ ಪಾಪ ಅವ್ರ ಅವ್ವ ಅಪ್ಪಗೆ ಇದನ್ನ ಕೊಡಕ್ಕಾಗುದಲ್ಲ, ಫೀಗಿ ಅವ್ರಿಗೆ ಹಾಸ್ಟೆಲ್ನಾಗ ಇದನ್ನ ಮಾಡಕ್ಕೆ ಆಗೋದಿಲ್ಲ. ನಿಮಗ್ ಗೊತ್ತಾಗುತ್ತದ. ಅಂಥವ್ರಿಗೆ ನೀವು ಈ ಕಾಮನ್ ಫಂಡ್ ಇಂದ ಅನುಕೂಲ ಮಾಡಿ ಇದನ್ನ ಇಷ್ಟು ನೀವು ಮಾಡಕ್ಕೆ ಕಲ್ತ್ರಿ ಅಂದ್ರೆ ಮತ್ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತೆ. ನಮ್ಮಲ್ಲಿ ಒಕ್ಕಟ್ಟು ಹೆಚ್ಚಾಗತ್ತೆ. ಒಕ್ಕಟ್ಟಿನ ವಾತಾವರಣ ಊರಾಗಿ ನಿರ್ಮಾಣ ಮಾಡಿದೀವಿ ಅಂದ್ರೆ ನಮ್ಮ ಬೆಳವಣಿಗೆ ನಮ್ಗೆ ಗೊತ್ತಿಲ್ದಂಗೆ ಆಕತ್ರಿ. ಭಾರಿ ಬೆಳವಣಿಗೆ ಆಗತ್ತೆ. ನಾವು ಯಾವಕ್ ಬಿದ್ವಿ ಅಂದ್ರೆ ಹಾಳಾಗಿ ಹೋಗ್ಬಿಡ್ತೀವಿ. ದಯವಿಟ್ಟು ಯಾವಕ್ ಬೀಳು ಕೆಲಸ ಮಾಡಬೇಡ್ರಿ. ಅದು ಇಲೆಕ್ಷನ್ ಇರ್ಲಿ ಏನೇ ಇರ್ಲಿ, ಆ ಒಂದು ತಿಂಗಳು ಅಷ್ಟೇ. ಇಲೆಕ್ಷನ್ ಮುಗಿದ ಮ್ಯಾಗ ಯಾವಕ್ ಬೀಳ್ಬಾರ್ದು. ಅದಕ್ಕೆ ಈ ಗ್ರಾಮ ಪಂಚಾಯತಿ ಒಳಗೆ ನಾವು ಇದನ್ನ ಅಮೆಂಡ್ಮೆಂಟ್ ಮಾಡೋ ಮುಂದೆ ಮೇಡಮ್ ನಮ್ಮೆಲ್ಲಾ ಮೆಂಬರ್ಸು ಅಮೆಂಡ್ಮೆಂಟ್ನಾಗ ಪಾರ್ಟಿ ತರಬೇಕು ಅಂತ, ನಾವೊಬ್ಬರ ಪಾರ್ಟಿ ಇರಬಾರ್ದು ಅಂತ ಭಾರಿ ಗಟ್ಟಿ ಹಿಡಿದೆ. ತರಬೇಕು ಅಂತಂದ್ರು. ಅದು RDPR ಮಿನಿಸ್ಟ್ರಿ HK ಪಲ್ರ ಇದ್ರಾಗ ಅದಕ್ಕೂ ಬಹುತೇಕ ಏನಾರ ಇದನ್ನ ಮಾಡಿ ಒಪ್ಪಿದ್ರು ಏನೋ ಅವರು. ನಾನು ಇದಂತೂ ತರಂಗಿಲ್ಲ. ಯಾಕಂದ್ರೆ ನಾನು MLA ಇದ್ದಾಗ ನಿಮ್ಗೆ ಹೇಳ್ತೀನಿ, ನಮ್ಮ ಒಂದು ಮಗ್ಲು ಅದನ್ನ ಹೇಳಕ್ ಹೋಗುದಲ್ಲ ಯಾವ ಊರು ಏನು ಅಂತ. ನಾ ಈಗ ಮಗ್ಲು ಒಂದು ಹಳ್ಳಿಯೊಳಗ ಪಾರ್ಟಿ, ಅವಾಗ ಮಂಡಲ್ ಪಂಚಾಯತಿ ಪಾರ್ಟಿ ಬಂದ್ಬಿಟ್ಟು ನೋಡ್ರಿ. ಮಂಡಲ್ ಪಂಚಾಯತಿ ಪಾರ್ಟಿ ಬಂದಿದ್ದಕ್ಕೆ ಇಷ್ಟು
ಪಾರ್ಟಿ ಸ್ಪಿರಿಟ್ ದ್ವೇಷಕ್ಕೆ ಕಾರಣ ಆಗ್ತದ್ರು. ಆ ಪಾರ್ಟಿಯೊಳಗೆ ಯಾರ ಯಜಮಾನ ಸತ್ರ ಈ ಪಾರ್ಟಿಯವ್ರ ಮನೆಗೆ ಹೋಗಂಗಿಲ್ಲ, ಈ ಪಾರ್ಟಿಯವ್ರ ಸತ್ರ ಅವ್ರು ಬರಂಗಿಲ್ಲ. ಈ ಮಟ್ಟಕ್ಕೆ ಹೋತು ಕೇಳ್ರಿ, ಈ ಮಟ್ಟಕ್ಕೆ ಹೋತು. ನಾ MLA ಆದ್ಮ್ಯಾಗ ಇದನ್ನ ಬಿಟ್ಟು ನಾ ಏನ್ ಮಾಡಿದೆ, ನನ್ನ ಸ್ವಭಾವ ನಾ ಹಂಗ ಒಮ್ಮೆ ಅದ ಊರಾಗ ನಮ್ಮ ವಿರುದ್ಧ ಪಾರ್ಟಿ ಯಜಮಾನ ತೀರ್ಕೊಂಡ. ನಾನು ಹೋದೆ ಅವ್ರ ಮನೆಗೆ ಹೋದ್. ನಾನು ಮನೆಗೆ ಹೋದ್ಮ್ಯಾಗ ಮರುದಿವ್ಸ ನಮ್ಮ ಪಾರ್ಟಿ ಮಂದಿ ಬಂತು ನನ್ನ ಹತ್ರ, ಗೌಡ್ರ ನೀವು ಅವ್ರ ಮನೆಗೆ ಹೋಗ್ಬಿಟ್ರಿ ಅಂತ. ಯಾಕೋ ತಪ್ಪು ಅನ್ನೋದು ಅಂತ. ತಪ್ಪಲ್ರಿ, ಅವರು ನಮ್ಮ ವಿರುದ್ಧ ಬಂದದು ಮಣ್ಣಿಗೆ ಹೋಗಿ ಹಿಂಗೆಲ್ಲ ಮಿಕ್ಸ್ ಆದ್ವಿ ಅಂದ್ರೆ ಅವು ಪಾರ್ಟಿ ಬರೋಬ್ರಿ ಉಳಿಯಂಗಿಲ್ರಿ ಅಂತಂದ್ರು. ಪಾರ್ಟಿ ಬರೋಬ್ರಿ ಉಳಿಲಿ ಬಿಡ್ಲಿ ಮಾರಾಯ, ಅವನ್ನೆಲ್ಲ ತಲೆಗೆ ಹಾಕೋಬೇಡ್ರಿ. ದಿವಸ ಬರೀ ಪಾರ್ಟಿದ ವಿಚಾರ ಮಾಡಕ್ ಹೋಗ್ಬೇಡ್ರಿ, ನೀವು ನಿಮ್ ಸಂಬಂಧ ವಿಚಾರ ಮಾಡ್ರಿ. ಈಗ ಅವನ ಮನೆಗೆ ಹೋಗಿದ್ದು ನಂದು ಸರಿ ಅಂತಿರೋ ತಪ್ಪು ಅಂತಿರೋ ಅಂತೇಳಿ ಆ ಊರಾಗ ಒಂದು 4-5 ಮಂದಿ ಹಿರಿಯರು ಬಂದಿದ್ರು. ನೀವು ಕರೆಕ್ಟ್ ಹೇಳ್ರಿ, ನೀವು ಇವ್ರು ಕರ್ಕೊಂಬಂದಾರ ಅಂತ ಇವ್ರು ಹೇಳಿದ್ದಂತ ಹೇಳ್ಬಾರ್ರಿ. ಯೋಗ್ಯ ಯಾವ್ದು, ಹಂಗ ಹೋಗಿತ್ತು ಸರಿನೋ ಏನ್ ನೀವು ಮಾಡೋದು ಸರಿನೋ ಅಂತ. ನಿಮ್ದ ಬರೋಬರ್ರಿ ಗೌಡ್ರ ಅಂತ ಅಂದ್ರ ಅದಕ್ಕೆ ಇನ್ ಮ್ಯಾಗ ದಯವಿಟ್ಟು ಹಂಗ್ ಮಾಡೋದು ಬೇಡ. ನಾವು ಹಿರಿಯ ಎಲ್ಲರಿಗೂ ಹಿರಿಯರ ಅವ್ರು ಏನು ಪಾರ್ಟಿ ಒಂದು 15 ದಿವಸದ್ದು 15-20 ದಿವಸದ ಸಲುವಾಗಿ ನಮ್ಮ ಸಂಬಂಧನ ಹಾಳು ಮಾಡ್ಬೇಕಂತ ನೀವು ಮಾಡ್ಬೇಡ್ರಿ ಇದನ್ನ ಅಂತೇಳಿ ಅವಾಗ ಇದನ್ನ ಮಾಡಿದ್ವಿ, ತಮ್ಮನೆ ಮಾಡಿದ್ವಿ. ಅದಕ್ಕೆ ಪಾರ್ಟಿ ಬರಬಾರ್ದು ಅಂತ ಇವತ್ತಿಗೂ ಸಹಿತ ಕೆಲವು ಮಂದಿ ಪಾರ್ಟಿ ಬರ್ಬೇಕು ಅಂತಾರ. ಕೆಲವು MLA ಅಂದ್ರೆ ಅವ್ರ ಇಲೆಕ್ಷನ್ ಹಗರ ಆಗ್ಬಿಡ್ತತಿ ಪಾರ್ಟಿ ಬಂತಂದ್ರೆ. ಯಾಕಂದ್ರೆ ಡಿವೈಡ್ ಆಗ್ಬಿಡ್ತತ್ತ ನಿಮ್ದು. ಯಾವ್ದಾರ ಒಂದು ಪಾರ್ಟಿಗೆ ವೋಟ್ ಹಾಕಬೇಕು ನೀವು. ಅದಕ್ಕೆ ನಿಮ್ಗೇನು ಭಾಳ ಎಫರ್ಟ್ ಅನ್ನೋದು ಬೇಕಾಗುದಿಲ್ಲ. ಹಾಗೆ ನಿಮ್ಮಲ್ಲಿ ಒಕ್ಕಟ್ಟಿತ್ತು ಅಂದ್ರೆ ನಿಮ್ಗೆ ಭಾಳ ಎಫರ್ಟ್ನ ಅನ್ಬೇಕಾಗತ್ತೆ. ಆ ಒಕ್ಕಟ್ಟಿನಿಂದ ನಿಮ್ದು ಸ್ಟ್ರೆಂತ್ ಭಾರಿ ಆಗತ್ತೆ. ಅದಕ್ಕೆ ಒಕ್ಕಟ್ಟು ಕಾಯ್ಕೊಡ್ರಿ ಮೊದಲ. ಒಕ್ಕಟ್ಟು ಕಾಯ್ಕೊಂಡು ಎಲೆಕ್ಷನ್ ಟೈಮ್ನ ನಿಮ್ಗೆ ದೇವ್ರು ಏನ್ ಬುದ್ಧಿ ಕೊಡ್ತಾನೆ ಅದನ್ನ ಮಾಡ್ರಿ. ಇದಕ್ಕೆ ಹಾಕ್ರಿ ಅದಕ್ಕೆ ಹಾಕ್ರಿ ಅಂತ ಹೇಳಕ್ಕಂತ ಬಂದಿಲ್ಲ. ನಾ ಇಲ್ಲಿ ನಾವು ಒಕ್ಕಟ್ಟಿನಿಂದ ಕೆಲಸ ಮಾಡಕ್ಕ ಮನಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ಚುನಾವಣೆ ಏನಾರ ಇದ್ರೆ ಆ 15-20 ದಿವಸ ಅಷ್ಟೇ ನಮ್ಗೆ ಬೇಕಾದ ಪಾರ್ಟಿಗೆ ನಾವು ವೋಟ್ ಹಾಕೋದು, ನಮ್ಗೆ ಬೇಕಾದ ಕ್ಯಾಂಡಿಡೇಟಿಗೆ ನಾವು ವೋಟ್ ಹಾಕೋದು. ಇಲೆಕ್ಷನ್ ಮುಗಿದ ಮ್ಯಾಗ ಅದನ್ನೆಲ್ಲ ಮತ್ತ ಮರುದಿವ್ಸ ನಾವೆಲ್ಲರೂ ಒಂದು ಅನ್ನುವಂತ ಭಾವನೆಯಿಂದ ಕೆಲಸ ಮಾಡುವಂಗ ಆಗ್ಬೇಕು. ಮತ್ತೆ ಇದನ್ನ ಈ ಫಂಡಿಂಗು ಇದು ಎಲ್ಲ ಮಾಡ್ತೀರಲ್ಲ, ಇದ್ರ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ಜೋಡಿಸ್ಬೇಕಂತೀನಿ ನಾನು. ಮೇಡಮ್ ನಮಗೆ ಅದರಾಗ ಹೆಲ್ಪ್ ಮಾಡಬೇಕಾಗಿತ್ತು. ಒಂದು ವಿವೇಕ ಪಥ ಅಂತೇಳಿ ಒಂದು ಕಾರ್ಯಕ್ರಮ ನಾವು ರೂಪ ಮಾಡಿ ಅದರೊಳಗೆ ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧಿ ಮತ್ತು ಬಸವಣ್ಣವರು ಈ 3 ಮಂದಿ ನಾವು ವ್ಯಕ್ತಿ ಹೆಂಗಿರ್ಬೇಕು, ಕುಟುಂಬ ಹೆಂಗಿರ್ಬೇಕು, ನಮ್ಮೂರು ಹೆಂಗಿರ್ಬೇಕು ಅನ್ನೋದು ಬೇರೆ ಬೇರೆ ಪ್ರಸಂಗದಾಗ ಎಲ್ಲ ಹೇಳ್ಯಾರಲ್ಲ. ಅವರ ಆ ಆಶಯದ ಪ್ರಕಾರ, ಅವರ ಆ ಸಂದೇಶದ ಪ್ರಕಾರ ನಾವು ಬದುಕಲಿಕ್ಕೆ ಕಲಿಯೋದು. ಮೊದಲಿಗೆ ನನ್ನ ಹತ್ರ ಏನೇನು ದುರ್ಗುಣದವು, ಏನೇನು ಕೆಟ್ಟ ಭಾವನೆಗಳದವು ಅನ್ನೋದು ನನಗೆ ಗೊತ್ತಾದಂಗೆ ನಿಮಗೆ ಗೊತ್ತಾಗೋದಿಲ್ಲ. ನೀವು ಹಂಗ ಮಂದಿ ಏನು DR ಪಾಟೀಲ್ ಭಾಳ ಚಲೋ ಅಂತೇಳಿ ಪಬ್ಲಿಸಿಟಿ ಮಾಡಿಬಿಟ್ಟಿರ್ತಾರಲ್ಲ, ಅಷ್ಟ್ರ ಮ್ಯಾಗ DR ಪಾಟೀಲ್ ಚಲೋ ಅಂತ ನಿಮ್ ತಲೆಯಾಗಿರ್ತೈತಿ. ನನಗೆ ಗೊತ್ತಿರ್ತೈತಿ ನನ್ನ ಹತ್ರ ಕೆಲವು ದುರ್ಗುಣ ಅದಾವ. ಅವನ್ನ ನಾವು ವರ್ಷ ಕಡಿಮೆ ಮಾಡ್ಕೋತ ಹೋಗ್ರಿ. ನಾವೇನಾರ ನಿಮಗೆ ಒಪ್ಪು ಯಾವುದು ತಪ್ಪು ಯಾವುದು ಇದು ಎಲ್ಲರಿಗೂ ಗೊತ್ತಾಗತ್ತಿಲ್ರಿ? ಗೊತ್ತಾಗತ್ತಿಲ್ಲ ನಮ್ಗೆಲ್ಲರಿಗೂ. ಸರಿ ಯಾವುದು ತಪ್ಪು ಯಾವುದು ಎಲ್ಲರಿಗೂ ಗೊತ್ತೈತಿ ನಮ್ಗೆ. ಸರಿ ಯಾವುದು ತಪ್ಪು ಯಾವುದು ಅಂತ ಆ ಸರಿ ಹೆಚ್ಚು ಮಾಡ್ಕೋತ ಹೋಗುದು, ತಪ್ಪು ಕಡಿಮೆ ಮಾಡ್ಕೋತ ಹೋಗುದು ವೈಯಕ್ತಿಕವಾಗಿ. ಆವಾಗ ನಮ್ಮ ಕುಟುಂಬದೊಳಗ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೂಡಿ ಬದುಕುವಂಗ ಒಂದು ವಾತಾವರಣ ಸೃಷ್ಟಿ ಮಾಡೋದು. ಏನೇನಾರ ಇರ್ತಾವು, ಒಮ್ಮೊಮ್ಮೆ ಆಗ್ಬಿಡ್ತಾವ. ಆದ್ರೆ ರಾತ್ರಿ ಮಲಗಿದಾಗ ಮರ್ತು ಬಿಡ್ಬೇಕಾದ್ರೆ ಮರುದಿವ್ಸ ಮುಂಜಾನೆ ಎದ್ದು ಕೂಡಲೇ ಚಲೋನ ನಿಮ್ಗೆ ಹಂಗ ಹೇಳ್ತೀನಿ. ಈಗ ಅತ್ತಿ ಸೊಸೆಯರು ಇರ್ತಾರ, ಮೇಡಮ್ ಇರ್ತಾರ, ಅತ್ತಿ ಸೊಸಿ ಇವತ್ತು ಜಗ ಆಗ್ಬಿಡ್ತಾರೆ. ನಾಳೆ ಮುಂಜಾನೆ ಎದ್ದು ಕೂಡಲೇ ಸೊಸಿನೂ ಎದ್ದಿರ್ತಾರ, ಅತ್ತಿನೂ ಎದ್ದಿರ್ತಾರೆ. ಸೊಸಿ ಎದ್ದು ಕೂಡಲೇ ಹೋಗಿ ಅತ್ತಿ ಕಾಲ್ ಮುಗಿದು ಬಿಡುದು. ದಿವಸ ಅತ್ತಿ ಕಾಲ್ ಮುಗಿಬೇಕು ಸೊಸಿ ಅಂದ್ರೆ ತಲೆಯಾಗ ಆ ಸೊಸಿ ಅಂತ ತಿಳ್ಕೊಳ್ಳೋದಿಲ್ಲ. ಈಕೆ ನನ್ನ ಮಗಳು ಅಂತ ತಿಳ್ಕೊತಾರ ಇಲ್ರಿ? ನೀವ್ ಹೇಳ್ರಿ ಹೆಣ್ಮಕ್ಳು ನಮ್ಗೆ
ಆ ಸೆಡವು ಇದ್ದೇ ಇರ್ತತಿ. ಆ ಸೆಡವು ಇದ್ದಾಗ ನೀವು ಸಸಿ ಹೋಗಿ ಹತ್ತಿ ಕಾಲು ಮುಗಿದ್ ಬಿಟ್ರೆ ಆ ಸೆಡವು ಭಾರಿ ಕಡಿಮೆ ಆಗುತ್ತಿಲ್ಲ. ಭಾಳ ಒಂದ್ 3-4 ದಿವಸ ನಾಟಕ ಮಾಡ್ತಾಳೆ ಈಕೆ ಅಂತ ಹೇಳಿ ಅಂತಾರ. ನೀವು ಕಾಯಂ ಅದು ಮಾಡ್ಕೊತ ಹೋದ್ರಿ ಅಂದ್ರೆ ನಾಟಕ ಪ್ರಶ್ನೆ ಬರೋದು ನೋಡ್ರಿ. ಒಂದ್ 4-5 ತಿಂಗಳು ಹಂಗ್ ಮಾಡ್ರಿ, ಎಷ್ಟು ಆರಾಮಕ್ಕಿವಿ ನಾವು. ಹತ್ತಿ ಸಸ್ಯಾರು ತಾಯಿ ಮಕ್ಕಳಾಗ್ಬಿಡ್ತೀವಿ, ಅಕ್ಕಿವಿಲ್ಲ. ಅದನ್ನ ನೀವು ಊರ್ ಹಿರಿಯರು ಕೂಡಿ ಬಗೆಹರಿಸ್ಬೇಕ್ರಿ. ಅದಲ್ಲ ನೀವು ಊರ್ ಹಿರಿಯರು ಕೂಡ ಅದನ್ನ ಬಗೆಹರ್ಸಕ್ ಸಾಧ್ಯ ಐತಿ. ಈ ಪ್ರಯೋಗ ಈಗ ಮೇಡಮ್ ಅವರು ಮೇಡಮ್ ಅವ್ರಿಗೆ ಬಹಳ ಪರಿಚಯ ಮೊದ್ಲಿಂದ. ಅದಕ್ಕೆ ಅದೇನೋ ಅವ್ರಿಗೆ ಬಹಳ ತಂದಿದ್ದಿಲ್ಲ ಈ ಊರಿಗೆ CEO ZP ಅವ್ರು ಬರ್ಲಿ, ಇವರು DC ಅಲ್ಲ ಗುಂಡ್ಲುಪೇಟೆ ಇದಕ್ ಬರ್ಲಿ ಅಂತ, ಮೀಟಿಂಗಿಗೆ ಬರ್ಲಿ ಅಂತ ಹೇಳ್ತಾನೆ. ನೀವು 11ಕ್ಕೆ ಬರ್ರಿ ಮೇಡಮ್, 11ಕ್ಕೆ ಕೊಡು ಅಂತ ಹೇಳ್ತಾನೆ. ಅವರು ಏನೋ ನಮ್ಮ ಮೊದ್ಲಿನ ಸಂಬಂಧ ಹಿಡ್ಕೊಂಡು ಇಲ್ಲೇ ನಿಮ್ಮೂರಿಗೆ ಬಂದ್ಬಿಟ್ರು ಅವ್ರು ಇಲ್ಲೇ. ಅದಕ್ಕೆ ನನಗೂ ಚಲೋ ಆತ. ಈಗ ನಿಮ್ಮೂರು ಎಲ್ಲಾ ಸಮಸ್ಯೆ ಬಗೆಹರ್ಸಾಕ ಈ ತಂಗಿಗೆ ನಾ ಜವಾಬ್ದಾರಿ ಕೊಟ್ಬಿಡ್ತೀನಿ, ಮಾಡ್ತಾರ ಅವ್ರು. ನಮ್ಗಿಂತ ಚಲೋ ಮಾಡ್ತಾರ, ಅದ್ರಾಗ ಏನ್ ಪ್ರಶ್ನೆ ಇಲ್ಲ. ನೀವು ಎಲ್ಲಾ ರೀತಿಯಿಂದ ಅವ್ರಿಗೆ ಸಹಕಾರ ಮಾಡ್ಬೇಕು. ಅವ್ರು ಹೇಳ್ದಂಗೆ ಕೇಳ್ಬೇಕು. ನೀವು ಹತ್ತಿ ಸೊಸಿ ಕಾಲು ಹಿಡಿಯೋಂಗ ಆಗೈತಿ ಅಂತ ಅಂದ್ರಲ್ಲ, ಹಂಗ ಆ ಮೈಂಡ್ ಸೆಟ್ ಬಂದ್ ಮಾಡ್ಕೊಳ್ಳೋದು. ಅದನ್ನ ನೀವು ಊರ್ ಹಿರಿಯರು ಕೂಡಿ ನೀವೆಲ್ಲ ಬದ್ಲಿ ಮಾಡಕ್ ಆಗತ್ತಿಲ್ಲ. ಊರ್ ಹಿರಿಯರು ಕೂಡಿ ಓಣಿ ಹಿರಿಯರು ಕೂಡಿ ನಿಮ್ಗೆ ಗೊತ್ತಿರ್ತ ಈ ಮನ್ಯಾಗ ಹತ್ತಿ ಸೊಸಿಗೆ ಆರಾಮ ಇದೇ ಇಲ್ಲ ಅಂತ ಹೇಳಿ ಅವ್ರ ಮನಸ್ಸು ತಿದ್ದಕ್ ಆಗತ್ತಿಲ್ಲ. ನೀವು ಮಾಡಿ ತಿದ್ದಿರೋದಲ್ಲ, ನೀವು ತಿದ್ದಿರಿಲ್ಲ. ತಿದ್ರಿ ಕೇಳೋಂಗ್ ಮಾಡೋದ್ರಿ, ಕೇಳದಿದ್ರಿ ಅಂತಲ್ಲ. ಅದನ್ನ ನೀವು ಮೇಡಮ್ ಅವರು ವಿಚಾರ ಮಾಡ್ಕೋತೀರಿ. 1 ವರ್ಷಕ್ಕರ ಸೊಲ್ಯೂಷನ್ ಸಿಕ್ಕತ್ತೆ ನಮ್ಗೆ. ಕೇಳಾರ್ದಂಗ ಹಂಗೇನ ಯಾರು ಹಂಗ ತಾ ಮಾಡೋದ್ ತಪ್ಪು ಮುಂದ್ವರ್ಸಕ್ ಮನ್ಸಿರಂಗಿಲ್ಲ. ಆದ್ರೆ ಏನಾಗತ್ತ, ಯಾರೋ ಒಬ್ರು ಹಿಂಗ ರಾಜಿ ಮಾಡ್ಸೋರ್ ಬೇಕಾಗಿರ್ತಾರೆ. ಈಗೋ ಪ್ರಾಬ್ಲಮ್ ಇರ್ತೈತಿ, ಯಾವ ಬಿದ್ದಿರ್ತಾರೆ. ಯಾರು ನಾ ಎಲ್ಲ ನಿನ್ ಕೂಡ ರಾಜಿ ಹಾಕಿದ್ದಿಲ್ಲ, ಅವ ಬಂದ್ ಹೇಳ್ದ ಅಂತ ಆಗ್ ತಡಿ ಅಂತ ಅವ್ರಿಗೆ ಅದು ಒಂದ್ ಮೊಮೆಂಟ್ ಎಲ್ಲಾನು ಇರ್ತಾವ. ಅಣ್ಣ ತಮ್ಮಂದಿರು ಆಗ್ಬಾರ್ದು, ಈ ಸ್ವಚ್ಛರ್ದು ಹತ್ತಿಗಳದು ಆಗ್ಬಾರ್ದು, ಯಾರ್ದು ಆಗ್ಬಾರ್ದು, ನೆಗಣ್ಣರ್ದು ಆಗ್ಬಾರ್ದು. ಇದು ಆಗ್ಲಾರ್ದಂಗ ಒಂದು ವಾತಾವರಣ ಸೃಷ್ಟಿ ಮಾಡೋದು ಹೆಂಗ ಮೇಡಮ್ ನಿಮಗ್ ಗೈಡ್ ಮಾಡ್ತಾರೆ. ಆ ಪ್ರಕಾರ ನೀವು ನಡ್ಕೋಬೇಕು. ನಾ ಮತ್ತ ಇನ್ನೊಮ್ಮೆ ಬರ್ತೀನಿ. ಈ ಪ್ಲಾನ್ ಆದ್ಮೇಲೆ ಮುಂದೆ ಬಹುತೇಕ ಪಂಚಾಯತ್ ಎಲೆಕ್ಷನ್ ಬರ್ತಾವ. ಪಂಚಾಯತ್ ಎಲೆಕ್ಷನ್ ಮಾಡ್ಬೇಕಂತ ಮಾಡಿವಿ ಅಂತ ಹೇಳಿದ್ರು ನಮಗೆ. ಪಂಚಾಯತ್ ಎಲೆಕ್ಷನ್ ಬರ್ತಾವ. ಪಂಚಾಯತ್ ಎಲೆಕ್ಷನ್ ಬಂದ್ರೆ ನಿಮ್ಮ ಟರ್ಮ್ ಯಾವ ಮುಗಿತಾವ? ಪಂಚಾಯತಿ ಈ ಡಿಸೆಂಬರ್ಗೆ ಮುಗಿತಾನೆ. ಹಂಗಾರೆ ಜನವರಿ ಫೆಬ್ರವರಿಯಾಗ ಆಗುತ್ತೆ. ಮುಂದಿನ ಪಂಚಾಯತ್ ಎಲೆಕ್ಷನ್ ಆದ್ಮ್ಯಾಗ ನಮ್ ಕಾನೂನ್ಯಾಗ ಐತಿ 3 ತಿಂಗಳೊಳಗ ನಿಮ್ಮ ಇಡೀ ಊರಿಂದು ನೀವು ಮನಿ ಅಡ್ಡಾಡಿ ಎಲ್ಲಾ ಸಮಸ್ಯೆ ತಿಳ್ಕೊಂಡು ಅವ್ರಿಗೆ ಕೃತಜ್ಞತೆ ಹೇಳ್ದಂಗ ಆತು. ನಿಮ್ಮನ್ನ ಆರಿಸಿ ಕಳ್ಸಿದ್ದಕ್ಕ ಅವ್ರಿಗೆ ಏನ್ ಸಮಸ್ಯೆ, ಏನ್ ಅನುಕೂಲ ಮಾಡಕ್ ಸಾಧ್ಯ ಐತಿ ಮಾಡಿ ಒಂದು 5 ವರ್ಷದ ಪ್ಲಾನ್ ತಯಾರು ಮಾಡ್ಬೇಕು. ನಿಮ್ಮ ಅಧಿಕಾರಾವಧಿಯೊಳಗ ಏನೇನ್ ಮಾಡಕ್ ಸಾಧ್ಯ ಐತಿ ಅನ್ನೋದನ್ನ ಒಂದು ಪ್ಲಾನ್ ನೀವು ವಿಷನ್ ಪ್ಲಾನ್ ಮಾಡ್ಬೇಕು ಅಂತ ಐತಿ. ಆ ವಿಷನ್ ಪ್ಲಾನ್ ಮೇಡಮ್ ಅವರು ಮಾಡಿಸ್ತಾರ. ಅದೊಂದು ಮಾಡಿಸಿದಾಗ ನಿಮ್ ಜೊತೆ ಬರ್ತೀನಿ ನಾನು. ಕಂಪಲ್ಸರಿ 5 ವರ್ಷ ಪ್ಲಾನ್ ಕಂಪಲ್ಸರಿ ಆಗ್ಬೇಕು. ಅಂದ್ರೆ ನಿಮ್ದು ವರ್ಷ ಪ್ಲಾನ್ ಅದರ ಮೇಲೆ ಆಗ್ಬೇಕು. ಮತ್ತೆ ಈ ಲೈನ್ ಡಿಪಾರ್ಟ್ಮೆಂಟ್ ನವರು ಏನದಾರಲ್ಲ, ಅವ್ರು ಬೆಂಗಳೂರಾಗ ಕೂತ್ ಮಾಡಂಗಿಲ್ಲ. ಲೈನ್ ಡಿಪಾರ್ಟ್ಮೆಂಟ್ ನವರು ನಿಮ್ಮ ಗ್ರಾಮ ಸಭಾ ಗ್ರಾಮ ಪಂಚಾಯತಿ ಬಂದು ನೀವೇನ್ ಹೇಳ್ತೀರಿ ಅದ ಕಾರ್ಯಕ್ರಮ ಅವರು ತಗೋಬೇಕು. MLA ಅವರಾತು, MP ಅವರಾತು, ZP ಮೆಂಬರ್ ಆತು, ತಾಲೂಕ್ ಪಂಚಾಯತ್ ಮೆಂಬರ್ ಆತು, ನೀವೇನ್ ಹೇಳ್ತೀರಿ ಗ್ರಾಮ ಸಭಾದಾಗ ಏನ್ ಹೇಳ್ತೀರಿ ಅದ್ರಾಗ ಪಿಕಪ್ ಮಾಡ್ಬೇಕು. ಅವ್ರು ಅದ್ರಾಗೂ ಪಿಕಪ್ ಮಾಡೋದಂದ್ರ ತಮ್ಮ ತಿಳಿದಿದ್ ಪಿಕಪ್ ಮಾಡಂಗಿಲ್ಲ. ಅದ್ರೊಳಗೂ ಪ್ರಯಾರಿಟಿ ರ್ಯಾಂಕಿಂಗ್ ಪ್ರಕಾರ ಮೊದ್ಲೇದ್ದು ಏನೋ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇತ್ತು ಅಂದ್ರೆ ಅಡ್ಡಿ ಇಲ್ಲ. ಈ ಡಿಪಾರ್ಟ್ಮೆಂಟ್ ಮೊದ್ಲೇದ್ದು ಯಾವ್ದು ಅದನ್ನ ಪಿಕಪ್ ಮಾಡ್ಬೇಕು. ಬೇರೆ ಏನಾದ್ರು ಪಿಕಪ್ ಮಾಡಬಾರ್ದು ಅನ್ನೋಂಗ ಕಾನೂನಿನ ವ್ಯವಸ್ಥೆ ಐತಿ. ಇದನ್ನ
ನಾವು ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡುವಂಗ ಪ್ರಯತ್ನ ಮಾಡೋಣ. ಈ ಸಾರಿ ಗಾಂಧೀಜಿ ಬೆಳಗಾವ್ AICC ಸೆಷನ್ ಪ್ರೆಸಿಡೆಂಟ್ಗಿರಿ ಮಾಡಿ 1 ವರ್ಷ ಆತಲ್ಲ, ಯಾವ್ದು ಗಾಂಧಿ ಗ್ರಾಮ ಅಂತ ಹೇಳಿ ಒಂದು ಕಾರ್ಯಕ್ರಮನ, ಗಾಂಧಿ ಭಾರತ ಅಂತ ಒಂದು ಕಾರ್ಯಕ್ರಮ ಮಾಡ್ಯಾರ ಸರ್ಕಾರದವ್ರು. ಆ ಕಾರ್ಯಕ್ರಮದ ಅಡಿಯೊಳಗೆ ಇವೆಲ್ಲ ಗಾಂಧಿ ಕನಸಿನ ಗ್ರಾಮ ಸರ್ಕಾರ ಬರುವಂಗ ಆಗ್ಬೇಕು, ಗ್ರಾಮ ಸ್ವರಾಜ್ಯ ಬರುವಂಗ ಆಗ್ಬೇಕು ಅಂತೇಳಿ ಎಲ್ಲರಿಗೂ ಒಂದು ಸ್ವಲ್ಪ ಆ ಕಡೆ ತಲೆ ಐತಿ. ಅದನ್ನು ಉಪಯೋಗ ಮಾಡ್ಕೊಂಡು ನಾವು ಸರಿಯಾಗಿ ನಮ್ಮ ಊರು ನಮ್ಮ ಪಂಚಾಯತಿ ಆಡಳಿತ ಚಲೋ ಆಗುವಂಗ ನಾವು ಮಾಡೋನು. ಸಾಧ್ಯ ಆದಷ್ಟು ದ್ವೇಷದ ವಾತಾವರಣ ಕಡಿಮೆ ಆಗ್ತಕ್ಕದ್ದು, ಪ್ರೀತಿ ವಿಶ್ವಾಸ ಹೆಚ್ಚಾಗುವಂಗ ನಮ್ಮ ಬದುಕು ರೂಪಿಸ್ಕೊಳ್ಳಿಕ್ಕೆ, ನಮ್ಮ ಮನಸ್ಥಿತಿಯನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ವಿಶೇಷ ಪ್ರಯತ್ನ ಮಾಡೋನು. ನೀವು ಪುಣ್ಯವಂತರು, ಇಲ್ಲೇ ಸುತ್ತೂರು ಸ್ವಾಮಿಗಳು ಮಠ ಗಿಟ ಭಾಳ ಇರ್ತವು, ಮತ್ತೆ ಅವರು ಇಲ್ಲೇ ಇರ್ತಾರೆ, ನಿಮ್ಗೇನು ಭಾಳ ದೂರ ಇಲ್ಲ. ಚಾಮರಾಜನಗರ ಮೇಲೆ ಭಾಳ ಪ್ರೀತಿ ಸುತ್ತೂರು ಸ್ವಾಮಿಗಳು ಅನ್ನೋದು ನನಗೆ ಗೊತ್ತೈತಿ. ನಾನು ಸುತ್ತೂರು ಸ್ವಾಮಿ ಕೂಡ ಮಾತಾಡ್ತೇನೆ. ನಾನು ಮಾತಾಡಿ ಅವರು ಮೇಡಮ್ ನೀವು ಎಲ್ಲ ಮತ್ತೆ ಇವರು ಸ್ವಲ್ಪ ಇದ್ರದ್ದು ಎಲ್ಲ ಒಟ್ಟು ಎಲ್ಲವೂ ಮಾಡುದು. ಮತ್ತೆ ನೀವು ಎಷ್ಟು ಕೆರೆಗಳಿದೆ ಇಲ್ಲಿ ಸರ್? ಒಂದು ಕೆರೆನ ಇಮಿಡಿಯೇಟ್ಲಿ ತಗೊಳ್ತೀವಿ ಸರ್, CSR ನಲ್ಲಿ ಮಾಡಿಸ್ಕೊಡ್ತೀನಿ. ಕೆರೆ ಉಳೆತ್ತುವಂಥದ್ದು, ಅದು ಫಂಡಿಂಗು ಪಿಚ್ಚಿಂಗು ಮಾಡುವಂಥದ್ದು, ಇನ್ಲೆಟ್ ಔಟ್ಲೆಟ್ ಕ್ಲಿಯರೆನ್ಸ್. ನೋಡಿಪ್ಪ, ಇನ್ನೊಂದು ಹೇಳಬೇಕು ಅಂತಿದ್ದೆ, ನಂದು ಒಂದು ವೈಯಕ್ತಿಕ ಎಕ್ಸ್ಪೀರಿಯನ್ಸ್. ಚಾಮರಾಜನಗರ ಜಿಲ್ಲೆನಲ್ಲೇ ಚಾಮರಾಜನಗರ ತಾಲೂಕು ಯಾವ ಗ್ರಾಮ ಅಂತ, ಒಂದು ನಿಮಿಷ, ಯಾವ ಗ್ರಾಮ ಅಂತ ನಾನು ಹೇಳೋದಿಲ್ಲ. ಎಲ್ಲೋ ಒಂದ್ ಕಡೆ ನನ್ನ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಯಾಕೆ ಇಲ್ಲಿ ಕೆರೆ ಪಕ್ಕದಲ್ಲೆಲ್ಲ ಕಸ ಸುರಿದಿದ್ರು ಅಂತ ನೋಡ್ತಾ ಇದ್ದೆ. ಇಮಿಡಿಯೇಟ್ಲಿ ಪಂಚಾಯತಿ ಮೆಂಬರ್ಸ್ ಅವ್ರು ಇವರು ಬಂದ್ಬಿಟ್ಟು, ನೋಡಿ ಮೇಡಮ್ ಕಸ ಈ ತರ ಇದೆ ನಮ್ಮ ಪರಿಸ್ಥಿತಿ ಅಂತ. ನೀವ್ ಯಾರಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರು. ಯಾರು ತೆಗಿಸ್ಬೇಕಪ್ಪ ಕಸ, ಯಾಕೆ ಕೆರೆಗೆ ಸುರಿದಿದ್ದೀರಿ ಅಂತ ಅವ್ರಿಗೆ ಹೇಳಿದೆ. ಉಳ್ ತೆಗಿಯೋದು ಅಷ್ಟೇ, ಅನುದಾನ ಬಂದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತೀರಿ. ಒಂದು JCB ಹೈರ್ ಮಾಡ್ಕೊಳ್ಳೋದಕ್ಕೆ ಎಷ್ಟಾಗುತ್ತಪ್ಪ? 7,000 ರಿಂದ 8,000, 7,000ಕ್ಕೆ ಸಿಗ್ಬೋದು ಇಲ್ಲಿ ಈ ಭಾಗದಲ್ಲಿ, ಡೀಸೆಲ್ ಸೇರಿಸಿ ಡ್ರೈವರು ಸೇರಿಸಿ. 1-2 ದಿನ 14,000 ಸರ್ ಹೇಳ್ತಾ ಇದ್ರು. ಸ್ವಂತ ಸಂಪನ್ಮೂಲ ಇದೆ, ಕಾಮನ್ ಫಂಡ್ ಅಂತ ಇರುತ್ತೆ. ಅದ್ರಲ್ಲಿ ಒಂದು 14,000 ಗ್ರಾಮ ಪಂಚಾಯತಿಯವರು ಖರ್ಚು ಮಾಡಿದ್ರೆ 2 ದಿನದಲ್ಲಿ ಕೆಲಸ ಮಾಡಿಸ್ಬೋದು. 2 ವರ್ಷ ಕಾಯುವಂತ ಅವಶ್ಯಕತೆ ಇರಲ್ಲ. ಆತರ ನಾವೇ ಪರಿಹಾರಾತ್ಮಕವಾಗಿ ಯೋಚನೆ ಮಾಡ್ಬೇಕು. ಹೊರಗಡೆಯಿಂದ ಬಂದು ಯಾರು ಏನು ಮಾಡಕ್ ಆಗಲ್ಲ. ಸೊ ಗ್ರಾಮ ಪಂಚಾಯತಿಗೆ ನೀವು ಬಂದ ಮೇಲೆ ಬರೀ ಕಂಪ್ಲೇಂಟ್ ಹೇಳೋದು ಮಾತ್ರ ಅಲ್ಲ, ಪರಿಹಾರಾತ್ಮಕವಾಗಿ ಏನ್ ಮಾಡ್ಬೇಕು ಅಂತ ನಿಮ್ಮ ಹಂತದಲ್ಲಿ ಮಾಡಕ್ಕಾಗುವಂಥದ್ದು ನೀವು ಮಾಡುವಂಥದ್ದು, ತಾಲೂಕ್ ಪಂಚಾಯತಿ EO ಹಂತದಲ್ಲಿ ಆಗೋದಕ್ಕೆ ಅವ್ರಿಗೆ ಒಂದು ಒತ್ತಡ ತಂದು ಮಾಡಿಸುವಂಥದ್ದು. ಅದು ಆಗಿಲ್ಲ ಅಂದ್ರೆ CEO ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಖಂಡಿತ ಬಂದು ಮಾತಾಡಿ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದು. ಬಟ್ ಮೊದಲು ನೀವು ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟ್ ಇದು ಒಂದ್ಸತಿ ಕೇಳಿಲ್ಲ, 2ನೇ ಸತಿ ಹೋಗ್ತೀರಿ, ಇಲ್ಲ ನಮ್ ಗ್ರಾಮಕ್ಕೆ ಅಪ್ರೂವ್ ಮಾಡ್ಕೊಟ್ಟಿಲ್ಲ, ಯಾಕೆ ಪೆಂಡಿಂಗ್ ಇದೆ ಅಂತ ಪ್ರಶ್ನೆ ಕೇಳ್ತೀರಿ. ಆ ಪ್ರಶ್ನೆ ಕೇಳಕ್ ಮುಂಚೆ ನೀವು ನಿಮ್ಮ ಹೋಮ್ವರ್ಕ್ ಏನೋ ಕೆಲಸಗಳು ಮಾಡ್ಕೋಬೇಕಾಗತ್ತೆ ಅಂತ ಹೇಳ್ತೀನಿ. ಸೊ ಖಂಡಿತ ಸರ್, 4 ಕೆರೆ ಇದ್ರೆ 2 ಕೆರೆನಾದ್ರೂ ಅಭಿವೃದ್ಧಿಗೆ ಈ ವರ್ಷದಲ್ಲಿ ತಗೊಳ್ಳೋಣ. ಮೊದಲನೇ ಹಂತದಲ್ಲಿ ಈ ವಾರದಲ್ಲಿನೇ 1 ಕೆರೆ ಆಯ್ಕೆ ಮಾಡಿಸಿ ಅವ್ರಿಗೆ ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದು ಸರ್. ಫಂಡು ತರಿಸಿ. ನಿಮ್ಮ ಪುಣ್ಯ, ನಿಮ್ಮ ಚಲೋ ಅಧಿಕಾರಿಗಳು ಸಿಗ್ತಾರೆ. ಅವರು DC ಇದ್ರು ಸಹಿತ TO ಅವ್ರಿಗೆ ಕೈ ಹೂಡಿಸ್ಕೊಂಡು ಕೆಲಸ ಮಾಡುವಂತ ಸಿಕ್ಕಾರೆ ನಿಮ್ಗೆ ಬಹಳ ಅನುಕೂಲ ಆಗತ್ತೆ. ಒಟ್ಟಾರೆ ಅನುಕೂಲ ಆಗತ್ತೆ. ದಯವಿಟ್ಟು ಅವರ ಈ ಮನಸ್ಥಿತಿಯನ್ನು ಉಪಯೋಗ ಮಾಡಿಕೊಂಡು ನಮ್ಮೂರು ಡೆವಲಪ್ ಆಗ. ಈಗ ನಮ್ಮ ಮನಿ ಪ್ಲಾನ್ ನಾವು ಮಾಡ್ತೀವಿಲ್ಲ, ನಮ್ಮ ಮನಿ ಪ್ಲಾನ್ ಮಾಡ್ತೀವಿಲ್ಲ ನಾವು, ಹಂಗ ನಮ್ಮೂರ್ ಪ್ಲಾನ್ ಎಲ್ಲರೂ ಕೂಡಿ ನಮ್ಮೂರ್ ಪ್ಲಾನ್ ಮಾಡ್ತಕ್ಕಂಥ ಮಾಡ್ತೀರಾ? ಅದನ್ನ ನೀವು ಮಾಡ್ತೀರಿ ಅಂತ ತಿಳ್ಕೊಂಡು ನಾವು ಹೋಗಕ್ಕಿಲ್ಲ. ನೀವು ಇದನ್ನು ಮಾಡೋದ್ರಿಂದ ಗಾಂಧೀಜಿಗೆ ನಾವು ನೆನೆಸ್ದಂಗಾಗುತ್ತೆ, ಅಂಬೇಡ್ಕರ್ ನೆನೆಸ್ದಂಗಾಗುತ್ತೆ, ಜವಾಹರ್ಲಾಲ್ ನೆಹರು ನೆನೆಸ್ದಂಗಾಗುತ್ತೆ, ಇಂದಿರಾ ಗಾಂಧಿ ನೆನೆಸ್ದಂಗಾಗುತ್ತೆ, ರಾಜೀವ್ ಗಾಂಧಿ ನೆನೆಸ್ದಂಗಾಗುತ್ತೆ, PV ನರಸಿಂಹರಾವ್ ನೆನೆಸ್ದಂಗಾಗುತ್ತೆ. ಮತ್ತು ನಮ್ಮ ರಾಜ್ಯ ಸರ್ಕಾರದೊಳಗೆ ನಾವು ವೀರಪ್ಪ ಮೊಯ್ಲಿ ಮತ್ತು ಗೋರ್ಪಡೆ ಸಾಹೇಬರು, ಆಮೇಲೆ ಯಡಿಯೂರಪ್ಪನವ್ರನ್ನು ನೆನೆಸ್ದಂಗಾಗತ್ತೆ. ಮುಂದೆ SR ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಕಡೆಗೆ ರಿಸ್ಪಾನ್ಸಿಬಿಲಿಟಿ ಮ್ಯಾಪ್ ಮಾಡ್ತೀನಿ ಅಂತ ಹೇಳಿ ಬಜೆಟ್ನೊಳಗೆ ಅಶ್ಯೂರೆನ್ಸ್ ಕೊಟ್ಟರು. ಆ ಅಶ್ಯೂರೆನ್ಸ್ನ ಪಿಕಪ್ ಮಾಡಿಕೊಂಡು ನಾವು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಿಸ್ಪಾನ್ಸಿಬಿಲಿಟಿ ಮ್ಯಾಪ್ ಮಾಡ್ತೀವಿ ಅಂತ ಹೇಳ್ಯಾರ. ಅದನ್ನು ಈಗ ಮಾಡಾಕತ್ತಾರೆ, ಮಾಡ್ತೀವಿ, ಅದನ್ನು ಮಾಡಿ ನಿಮಗೆ ತಂದು ಕೊಡ್ತೀವಿ. ಅಂದ್ರೆ ಗ್ರಾಮ ಸಭಾದವ್ರು ಏನ್ ಮಾಡ್ಬೇಕು, ಗ್ರಾಮ ಪಂಚಾಯತಿಯವ್ರು ಏನ್ ಮಾಡ್ಬೇಕು, ತಾಲೂಕ್ ಪಂಚಾಯತಿಯವ್ರು ಏನ್ ಮಾಡ್ಬೇಕು, ಜಿಲ್ಲಾ ಪಂಚಾಯತಿಯವ್ರು ಏನ್ ಮಾಡ್ಬೇಕು, ಸರ್ಕಾರ ಏನ್ ಮಾಡ್ಬೇಕು, ಇವೆಲ್ಲ ಆ ರೆಸ್ಪಾನ್ಸಿಬಿಲಿಟಿ ಮ್ಯಾಪ್ನಾಗ ನಿಮ್ಮ ಹಂತದ ಇದಾಗತ್ತ. ಆದ್ರೆ
ಎಲ್ಲಾರ ಕಡೆಯಿಂದ ಕೆಲಸ ಮಾಡಿಸೋರು ನೀವ. ಯಾಕಂದ್ರೆ ಎಲ್ಲಾರನ್ನೂ ಕುರ್ಚಿಯಾಗ ಕೂಡ್ಸೋರು ನೀವ, ಶಾಸಕರನ್ನು ಕುರ್ಚಿಯಾಗ ಕೂಡ್ಸೋರು ನೀವ, MP ಕುರ್ಚಿಯಾಗ ಕೂಡ್ಸೋರು ನೀವ, ಜಿಲ್ಲಾ ಪಂಚಾಯತಿ ಮೆಂಬರ್ ಕುರ್ಚಿಯಾಗ ಕೂಡ್ಸೋರು ನೀವ, ತಾಲೂಕ್ ಪಂಚಾಯತಿ ಮೆಂಬರ್ ಕುರ್ಚಿಯಾಗ ಕೂಡ್ಸೋರು ನೀವ, ನಿಮ್ ಗ್ರಾಮ ಪಂಚಾಯತಿ ಮೆಂಬರ್ ಕುರ್ಚಿಯಾಗ ಕೂಡ್ಸೋರು ನೀವ. ನಿಮ್ಮ ಆಶೀರ್ವಾದ ಇದ್ದ ಅವ್ರಿಗೆ ಆ ಕುರ್ಚಿ ಸಿಗ್ತತಿ. ಅದಕ್ಕೆ ಆ ಬಿಡೆ ಮುರುವತ್ತಿನಿಂದ ನೀವ್ ಹೇಳಿದ್ದು ಅವ್ರಿಗೆ ಕೇಳುವಂಗ ಒಂದು ವ್ಯವಸ್ಥೆ ರೂಪಿಸ್ಬೇಕು ಅಂತ ಐತಿ. ಈ ವ್ಯವಸ್ಥೆ ರೂಪುಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ನಾವೆಲ್ಲರೂ ಈ ಪ್ರಸಂಗದೊಳಗ ಮಹಾತ್ಮ ಗಾಂಧೀಜಿನ, ಅಂಬೇಡ್ಕರ್ ಅವ್ರನ್ನ, ಜವಾಹರ್ಲಾಲ್ ನೆಹರೂನ, ರಾಜೀವ್ ಗಾಂಧಿ ಯಾಕೆ ಅಂತಂದ್ರೆ ಈಗ ಅದಾರ ನೋಡ್ರಿ ಈ ಇದು ಈ ತಂಗಿನ ನೀವ್ಯಾರ ಹಂಗ ಮೀಸಲಾತಿ ಇರ್ಲಿಲ್ಲ ಅಂದ್ರೆ ನೀವ್ಯಾರ ಈ ತಂಗಿನ ಅಧ್ಯಕ್ಷನ್ ಮಾಡ್ತಿದ್ರೇನ? ಮೀಸಲಾತಿ ಇರ್ಲಿಲ್ಲ ಅಂದ್ರೆ ಮನ್ಯಾಗ ಹೊಸ್ಲಿ ದಾಟಿ ಹೊರಗ್ ಕಳ್ಸಕ್ ಇನ್ ಮುಂದ್ ನೋಡ್ತೀವಿ ನಾವು. ಇಕ್ಕಿನ ಹೆಂಗ ಮಾಡ್ತಿದ್ರಿ? ಮೀಸಲಾತಿ ಬಂತು ಅಂತೇಳಿ ಇವತ್ತ ಆ ತಂಗಿ ಅಧ್ಯಕ್ಷನೇ ಆಗ. ಮತ್ ಇವರು 50% ಈಗ 50% ಇವರು ಖರೆ. ಇದು ಗುಂಡ್ಲುಪೇಟೆ ತಾಲೂಕು. ಈ ಪ್ರಸಂಗದಾಗ ನಾನು ನಜೀರ್ ಸಾಬ್ರನ್ನ ನೆನೆಸ್ತೀನಿ. ನಜೀರ್ ಸಾಬು ಏನು MLA ಇದ್ದಿದ್ದಿಲ್ಲ, MLC ಇದ್ದಿದ್ದಿಲ್ಲ. 83ರಾಗ ನಮ್ಮ ಕಾಂಗ್ರೆಸ್ ಸೋತು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ನಜೀರ್ ಸಾಬನ್ನ ಅವರು ಮಂತ್ರಿ ಮಾಡಿದರು. ನಜೀರ್ ಸಾಬರಿಗೆ ನನಗೆ ಬಹಳ ಸಂಬಂಧ. ಅವರು ನಮ್ಮ ಚಿಕ್ಕಪ್ಪನವರು KH ಪಾಟೀಲ್ರು KPCC ಅಧ್ಯಕ್ಷರು ಇದ್ದಾಗ ಅವ್ರನ್ನ MLC ಮಾಡಿದ್ರು. ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ MLC ಮಾಡಿದ್ರು. ಆ ಘಟನೆ ಇನ್ನೂ ನನಗೆ ನೆನಪೈತಿ. ನಾನು ಕಣ್ಣಿಲೇನ ನೋಡಿನ ಅದನ್ನ ಹೇಳ್ಬೋದಲ್ರ ಮೇಡಮ್? ಅವಾಗ KS ನಾಗರತ್ನಮ್ಮ ಅಂತ ಹೇಳಿ ನಿಮ್ಮ MLA ಇದ್ರು. ನೀವೆಲ್ಲ ಅವ್ರಿಗೆ ಓಟ್ ಹಾಕಿರ್ಬೋದು. ನಿಮ್ಮ MLA ಇದ್ರು. ಅವರು ನಮ್ಮ ಅಸೆಂಬ್ಲಿ ಸ್ಪೀಕರ್ ಆಗಿದ್ರು. ದೇವರಾಜ್ ಅರಸು ಮುಖ್ಯಮಂತ್ರಿ, KH ಪಾಟೀಲ್ರು ಮೊದಲು ಮಂತ್ರಿ ಆಗಿದ್ರು. ಆಮೇಲೆ KPCC ಅಧ್ಯಕ್ಷರಾದ್ರು. KPCC ಅಧ್ಯಕ್ಷರಾದಾಗ ಇವರೆಲ್ಲ ನಾಗರತ್ನಮ್ಮವರು ನಜೀರ್ ಸಾಬ್ ಅವ್ರ ಶಿಷ್ಯ. ನಜೀರ್ ಸಾಬನ್ನ MLC ಮಾಡ್ಬೇಕು ಅಂತ ಅವರು ದೇವರಾಜ್ ಅರಸು ಹತ್ರ ಹೋಗ್ಯಾರ. ದೇವರಾಜ್ ಅರಸು ಕೇಳಿದಾಗ ದೇವರಾಜ್ ಅರಸು ಇಲ್ಲ ಆಗೋದಿಲ್ಲ, ಈಗ ಬೇರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಈಕಿ ಸ್ಪೀಕರು, ಆಕಿನೂ ಲೀಡರ್, ಅದ್ರಾಗ ಏನ್ ಪ್ರಶ್ನೆನೇ ಇಲ್ಲ. ಆಕಿಗ ನೋವು ಅನಿಸ್ತು. ನಾ ಸ್ಪೀಕರ್ ಇದ್ದು ನನ್ನ ಮಾತು ಕೇಳಿ ಒಂದು ಮಾಡ್ಲಿಲ್ಲ ನಮ್ ಚೀಫ್ ಮಿನಿಸ್ಟರ್ ಅಂತ ನೋವು ಅನಿಸಿ ನಮ್ಮ ಅಂಕಲ್ ಹತ್ರ ಬಂದ್ರು. ಅವ್ರು ಮನೆಗೆ ಬಂದ್ರು. ನಾ ಇದ್ದೆ ಆ ಟೈಮ್ನಾಗ. ಅನಾಯಾಸ ನಾ ಅದಕ್ಕೆ ಇರ್ಬೇಕು ಅಂತ ಏನಿದ್ದಿದ್ದಿಲ್ಲ, ಅನಾಯಾಸ ನಾ ಇದ್ದು ಇವ್ರು ಬಂದ ಯಾಕ್ರಿ ಅಂತಂದು ಇದನ್ನ ಮಾಡಿ ಮಾತಾಡೋ ಮುಂದೆ ನಾಗರತ್ನಮ್ಮವರು ಮಾತು ಚಾಲು ಮಾಡ್ಯಾರ. ನಾ ಹಿಂಗ ದೇವರಾಜ್ ಅರಸು ಹತ್ರ ಹೋಗಿದ್ದೆ ಅಂತಂದು ಇಷ್ಟು ಚಾಲು ಮಾಡಿ ಯಾಕೆ ಹಚ್ಬಿಡ್ತೇನೆ. ಅದಕ್ಕೆ ಅಳಬೇಡ, ನೀ ಯಾಕೆ ಅಳ್ತೀನಿ? ಅಳಬೇಡ, ಏನೈತಿ ಹೇಳ್ರಿ ನಿಮ್ ಸಮಸ್ಯೆ, ನಾ ಬಗೆಹರಿಸ್ತೀನಿ. ನೀವೆಂಗ್ ಬಗೆಹರ್ಸಕ್ಕಾಗತ್ತ ಅಂತ ಅವ್ರಂದ್ರು. ಏನ್ ಹೇಳ್ರಿ, ಬಗೆಹರ್ಸಕ್ ಆಗತ್ತ ಇಲ್ಲ ನೋಡ್ತೀನಿ, ಏನ್ ಹೇಳ್ರಿ ನಿಮ್ದು ಅಂತ ಅಂದಾಗ, ಇಲ್ಲ ನಾನು ಈ MLA ಕಾನ್ಸ್ಟಿಟ್ಯೂನ್ಸಿಯಿಂದ ನನ್ನ ಶಿಷ್ಯ ಅವ ನಜೀರ್ ಸಾಬ್, ನಾನು ಇಲೆಕ್ಷನ್ ಮಾಡವ, ಅವನ್ನ MLC ಮಾಡ್ಬೇಕು ಅಂತ ಹೇಳಿ ನಮ್ಮ ಚೀಫ್ ಮಿನಿಸ್ಟರ್ಗೆ ಹೇಳಿದೆ. ಚೀಫ್ ಮಿನಿಸ್ಟರ್ ಆಗೋದಿಲ್ಲ ಅಂದ್ಬಿಟ್ರು. ನನಗೆ ಬಹಳ ನೋವು ಅನ್ನಿಸ್ತು. ಇದೊಂದು ಮಾತು ಕೇಳಿಲ್ಲ ನಂದು ಅಂತೇಳಿ ದುಃಖ ಹೇಳಕತ್ತಿದ್ರು ಅವ್ರು. ಅದಕ್ಕೆ ನಮ್ಮ ಅಂಕಲ್ ಅಂದ್ರಾಗ, ನೀವು ಅಳಬೇಡ್ರಿ, ನಿಮಗೆ ನಿಮ್ಮ ಶಿಷ್ಯ MLC ಆಗ್ಬೇಕಲ್ಲ ಅಂತ. ಹೌದು, ಅವ್ನ MLC ಮಾಡ್ಕೊಂಡ್ ಬರೋದು ನನ್ನ ಜವಾಬ್ದಾರಿ. ನಿಮ್ಗೆ ಹೆಂಗ್ ಮಾಡಕ್ಕಾಗತ್ತ? ಅವು MLA ಅವರಿಂದ ಆಗುದು, CLP ಲೀಡರ್ ಅವ್ರು ಹೇಳ್ದಂಗೆ ಹೈಕಮಾಂಡ್ ಕೇಳ್ತದ ಅಂತ ಅಕ್ಕಿ ಲೆಕ್ಕಾಚಾರ. ಅದೆಲ್ಲ ನಿಮ್ಗೆ ಎದಕ್ ಬೇಕು? ನಿಮ್ ಶಿಷ್ಯನ MLC ಮಾಡ್ಕೊಂಡ್ ಬಂದ್ರ ಆತಲ್ಲ ಅಂದ್ರ ಆತು ಅಂತ ಹೇಳಿ ಇದಾದ್ರು. ಮುಂದೆ MLC ಮಾಡ್ಕೊಂಡ್ ಬಂದ್ರು ನಮ್ಮ ಅಂಕಲ್ ಅವ್ರನ್ನ, ನಜೀರ್ ಸಾಬು ಹಂಗ ನಡ್ಕೊಂಡ್ರು. ನಮ್ಮ ಕಾಕಾರ್ ಕೂಡ 78ರಾಗ ಸೋತಾಗ ಇವ್ರು MLC ಇದ್ರು. ಸೋತಾಗ ಇವ್ರು MLC ರೂಮ್ನಾಗ ಬಂದು ಅವರು ಎಲ್ಲ ಸಾರ್ವಜನಿಕರ ಕೆಲ್ಸಕ್ಕೆ ಅಟೆಂಡ್ ಆಗ್ತಿದ್ರು ನಮ್ಮ ಅಂಕಲ್ ಆಗಿ.
ಅದನ್ನೆಲ್ಲ ನಾನು ನೋಡೀನಿ. ಆ ಪುಣ್ಯಾತ್ಮ 83ರಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಮಂತ್ರಿ ಆದ್ಕೊಳ್ಳಿ ನಾವು ಹೋಗಿ ಹೇಳಿದೆ, ಸಾಹೇಬ್ರ ಮಂತ್ರಿ ಆಗಿರಿ ನೀವು ಒಂದು ಕೆಲಸ ಮಾಡ್ಬೇಕು ನನಗೆ ಅಂತ ಹೇಳಿದೆ. ಇಲ್ಲಿ ಮಠ ಪಂಚಾಯತ್ ರಾಜ್ ವ್ಯವಸ್ಥೆ ಒಳಗ ನಮ್ಮಂತ ಊರ್ ಗೌಡ್ರು, ಊರ ಶ್ರೀಮಂತರು, ಊರ್ ಶಾನ್ಭೋಗ್ರು ಇವರ ಕುರ್ಚೆಕ್ ಕೂತಾರ ಹೊರತಾಗಿ ಅವ್ರ ಮನ್ಯಾಗ ಕೆಲಸ ಮಾಡೋರು ಯಾರು ಕೂತಿಲ್ಲ ಕುರ್ಚೆಕ. ಎಲ್ಲರೂ ಕುರ್ಚೆಕ್ ಕೂಡುವಂಗ, ಜನಸಂಖ್ಯೆ ಆಧಾರದ ಮೇಲೆ ಕುರ್ಚೆ ಕೊಡುವಂಗ ಅಧ್ಯಕ್ಷ ಉಪಾಧ್ಯಕ್ಷಕ್ಕೂ ಮೀಸಲಾತಿ ತಗೊಂಬರ್ರಿ ಅಂತ ನಾ ಹೇಳಿದೆ. ಅಜ್ಜು ಅದಕ್ಕ ನಾ ಇದನ್ನ ತೊಗೊಂಡಿನಿ, ಅದನ್ನ ನಾ ಮಾಡ್ತೀನಿ ಅಂತ ನನಗೆ ಭರವಸೆ ಕೊಟ್ಟ ಮ್ಯಾಗ ಮುಂದೆ ಆಕ್ಟ್ ಬಂದಾಗ ಮಾಡ್ಲೇ ಇಲ್ಲ ಅದನ್ನ. ನಾ ಮತ್ತೆ ಹೋಗಿ ಕೇಳಿದೆ, ಏನ್ರಿ ಸಾಹೇಬ್ರ ನೀವ್ ಏನ್ ಮಾಡ್ದಂಗಾತು, ಏನ್ ಹೇಳಿದ್ರಿ ನೀವು ನನಗೆ, ಮತ್ತೆ ನೀವು ನಮ್ಮಂತ ಗೌಡ್ರು ಶ್ರೀಮಂತರ ಕೈ ಬಲಪಡಿಸಿದ್ರು ಹೊರತಾಗಿ ಬಡವರಿಗೇನು ನಿಮ್ಮಿಂದ ಆಗ್ಲಿಲ್ಲ ಅಂತಂದಾಗ ಒಂದ್ ಮಾತನ್ನ ಪುಣ್ಯಾತ್ಮ, ಅಜ್ಜು ಅದು ಈ ಪಾರ್ಟಿಯಾಗ ಆಗೋದಿಲ್ಲ, ಇಷ್ಟು ಮಾಡಿದ್ದ ಈ ಪಾರ್ಟಿಯಾಗ ಬಾರಿ, ಅದೇನಾರ ಕಾಂಗ್ರೆಸ್ ಬಂದ್ರೆ ಆ ಮೀಸಲಾತಿ ನಿಮ್ ತಲೆಯಾಗಿದ್ದು ಕಾಂಗ್ರೆಸ್ ಪಾರ್ಟಿ ಬಂದ್ರೆ ಆಕತ್ ನೋಡ್ಪ ಅಂತಂದ್ರು. ಅದನ್ನ ನನಗೆ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೆ ನಾನು 87ರಾಗ. ಜಿಲ್ಲಾ ಪರಿಷತ್ ಮೆಂಬರ್ ಆದಾಗ ರಾಜೀವ್ ಗಾಂಧಿ ನಮ್ಮನ್ನೆಲ್ಲ ಕನ್ಸಲ್ಟೇಷನ್ ಕರೆದ್ರು. ಆ ಕನ್ಸಲ್ಟೇಷನ್ದಾಗ ನನಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಾಗ ನಾನು ಇದನ್ನ ಹೇಳಿದೆ, ನಜೀರ್ ಸಾಬ್ ಏನ್ ಹೇಳಿದ್ದೆ ಅದನ್ನ ಪಾಪ್ಯುಲೇಷನ್ದೊಳಗೆ ಯಾರ್ಯಾರ್ದು ಎಷ್ಟು ಪರ್ಸೆಂಟೇಜ್ ಇರ್ತ ಅದು ಅಧಿಕಾರದೊಳಗೂ ಹಂಚುವಂಗ ಆಗ್ರಿ, ಅದಕ್ಕೆ ಅಲ್ಲಿಯೂ ಮೀಸಲಾತಿ ತಗೊಂಬರ್ರಿ. ನೀವು ರಾಮಕೃಷ್ಣ ಹೆಗಡೆ ಅವರು ಬರೀ ಸದಸ್ಯತ್ವಕ್ಕೆ ಮೀಸಲಾತಿ ತಂದಾರ, ನೀವು ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ತರಬೇಕು ಅಂದಾಗ ಮೇಡಮ್ ಈ ನೋಟೆಡ್ ಡೌನ್ ಇನ್ ಇಸ್ ಡೈರಿ. ನನ್ನ ಕೆಲಸ ಆತು ಅಂದೆ, ಆತ ಕೆಲಸ ಆತು. ಹಂಗಾಗಿ ಭಾರಿ ಸಮಾಧಾನ ನನಗೆ. ಅದಕ್ಕೆ ಇದೇನು ನಜೀರ್ ಸಾಬ್ ಹೇಳಿದ್ನಲ್ಲ ಕಾಂಗ್ರೆಸ್ ಬಂದ್ರೆ ಆಕಟ್ಟಿದ್ರು ಅಂತೇಳಿ, ಅದು ಆಗ್ಯಾದ. ನೀವೆಲ್ಲ ನಿಮ್ಗ ಅವಕಾಶ ಕೊಟ್ಟಾಗ ನಿಮ್ಮ ಸಮಸ್ಯೆ ಏನದಾವು ಇವನ್ನೆಲ್ಲ ನೀವ ಬಗೆಹರಿಸ್ಕೊಳಕ್ ಸಾಧ್ಯ. ಅದಕ್ಕೆ ದಯವಿಟ್ಟು ನೀವು ಅವನ್ನೆಲ್ಲ ಮಾಡ್ಕೊಳ್ಳುವಂಗ ನೀವು ವ್ಯವಸ್ಥೆ ಮಾಡ್ಬೇಕು. ಆಮ್ಯಾಗ ಏನೋ ದೇವ್ರು ನಿಮ್ ಪುಣ್ಯ ಒಟ್ಟ ಇಂಥ ಅಧಿಕಾರಿಗಳದಾರ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅದಾರ, ನಿಮ್ಗೆ ವಾತಾವರಣ ಚಲೋ ಐತೆ, ಒಟ್ಟ ಅನುಕೂಲಕರವಾದಂತ ವಾತಾವರಣ ದೇವರು ನಿರ್ಮಾಣ ಮಾಡ್ಯಾರ. ನೀವೆಲ್ಲರೂ ಮನಸ್ಸು ಮಾಡ್ಬೇಕು. ಏನ ನಿಮ್ಮ ಭಿನ್ನಾಭಿಪ್ರಾಯ ಇದ್ರೆ ಅವನು ಬಗೆಹರಿಸುವಂತ ವ್ಯವಸ್ಥೆ ನೀವೇ ಮಾಡ್ಕೊರಿ. ಊರ್ ಹಿರಿಯರು ಮನಸ್ಸು ಮಾಡಿದ್ರೆ ಬಗೆಹರಿದಂತ ಸಮಸ್ಯೆ ಯಾವಾರದವನ್ರಿ ಬಗೆಹರಿಸ್ಕೊಬೋದು, ಹೌದಲ್ಲ? ಆಮೇಲೆ ನಿಮ್ಮ ಪುಣ್ಯ ನೋಡ್ರಿ, ನಿಮ್ಗೆ ಸುತ್ತೂರು ಸ್ವಾಮಿ ಅಂತವ್ರು ಅದಾರ, ನಿಮ್ ಲೆವೆಲ್ನ ಬಗೆಹರಿಲಿಲ್ಲ ಅಂತ ಹೇಳ್ರಿ, ಆ ಸ್ವಾಮಿ ಹತ್ರ ಕೂತ್ ಬಗೆಹರಿಸ್ಕೊಡ್ರಿ. ನೀವು ಮಾಡ್ತೀರಾ ಇದನ್ನ? ಮನಸ ಹೇಳ್ರಿ ನನಗ ಮಾಡ್ತೀನಿ ಅಂತ, ಹೇಳಿದ ಮ್ಯಾಗ ಇಲ್ಲ ಅಂತ ಆಗ್ಬಾರ್ದು. ನಾ ಮತ್ತೆ ಬರ್ತೀನಿ ಮೇಡಮ್ ಇದ್ದಾಗ, ಮತ್ತೆ ಬಂದು ನಿಮ್ಮ ಹತ್ರ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ನಾನು ಮಾರ್ಚ್ ಆದ್ಮೇಲೆ. ಅಷ್ಟ್ರಾಗ ಮೇಡಮ್ ಹೇಳ್ಬೇಕು ನನಗೆ, ಅಲ್ಲ ಅಷ್ಟ್ರಾಗ ಮೇಡಮ್ ಹೇಳ್ಬೇಕು ನನಗೆ, ನೀವು ಬಂದು ಹೋದ್ಮ್ಯಾಗ ಊರಾಗ ಇಷ್ಟೆಲ್ಲ ಬದ್ಲಿ ಆಗ್ಯಾರ್ರಿ ಮಂದಿ ಅಂತ ಹೇಳಿದ್ರೆ ನನಗೂ ಸಮಾಧಾನ ಆಗುತ್ತೆ. ಮಾಡ್ತಿರೋದಲ್ಲ. ಈ ಕುರ್ಚಿ ಎಷ್ಟು ದಿವ್ಸದ್ದು? ಬಹಳ ದಿವ್ಸದ್ದಲ್ಲ. ಆದ್ರೆ ಕುರ್ಚಿ ಇದ್ದಾಗ ಏನಾರ ಒಟ್ಟು ಕೆಲಸ ಮಾಡ್ಬೇಕು ಅಂತಿರ್ತ, ಆ ಕೆಲಸ ಮಾಡಕ್ಕೆ ನೀವು ಮನಸ್ಸು ಮಾಡಿದ್ರೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡಿ ಈ ಹಳ್ಳಿಯಾಗ ಈ ವಾತಾವರಣ ನಿರ್ಮಾಣ ಮಾಡೋಣ, ಎಲ್ಲ ಹಳ್ಳಿಯಾಗ. ಈಗ ನೀವು ವಡ್ಗೇರಿ ಅಂದ್ರೆ ವಡ್ಗೇರಿ ಅಷ್ಟೇ ಅಲ್ಲ, ಬೇರೆ ಹಳ್ಳಿ ಮಂದಿನೂ ಅದಿರಲ್ಲ, ನಿಮ್ ಹಳ್ಳಿಯಾಗ ನೀವು ಪ್ರಯತ್ನ ಮಾಡೋದು ಎಲ್ಲ ಇದನ್ನ ಮಾಡ್ಬೇಕು ಅಂತ ನೀವು ಮನಸ್ಸು ಮಾಡ್ರಿ ಅಕ್ಕಾರ, ಅದು ಗ್ಯಾರಂಟಿ ಆಗತ್ತೆ. ಅದ್ರಾಗ ಏನು ಪ್ರಶ್ನೆ ಇಲ್ಲ, ಗ್ಯಾರಂಟಿ ಆಗತ್ತೆ. ಮತ್ತ ಅದೇನೋ ದೇವ್ರ ಇಚ್ಛಾ ಐತೆ ಅದು ಆಗ್ಬೇಕು ಅಂತ ಹೇಳಿ. ಯಾಕಂದ್ರೆ ಇಲ್ಲ ಅಂದ್ರೆ ಇಂಥ ಆಫೀಸರ್ ಸಿಗಂಗಿಲ್ಲ. ದೇವ್ರ ಇಚ್ಛಾ ಐತಿ, ಅದು ಬರೋಬ್ರಿ ಆಗತ್ತ. ಎಲ್ಲರೂ ಕೂಡಿ ಇದನ್ನ ಮಾಡ್ಕೊಂಡು ಹೋಗುನು ಅಂದ್ರೆ ಗಾಂಧೀಜಿಗೂ ಸಮಾಧಾನ ಆಗುತ್ತ, ಅಂಬೇಡ್ಕರ್ಗೂ ಸಮಾಧಾನ ಆಗುತ್ತ, ಜವಾಹರ್ಲಾಲ್ ನೆಹರುಗೂ ಸಮಾಧಾನ ಆಗುತ್ತ, ರಾಜೀವ್ ಗಾಂಧಿಗೂ ಸಮಾಧಾನ ಆಗುತ್ತ, PV ನರಸಿಂಹರಾಯರಿಗೂ ಸಮಾಧಾನ ಆಗುತ್ತ. ನಾವೆಲ್ಲ ಮಾಡಿ ಹೋಗಿದ್ದು ಭಾಳ ಚಲೋ ಆತ್ಮ ಅಂತೇಳಿ ಅವ್ರ ಆತ್ಮಕ್ಕೆ ಶಾಂತಿ ಕೊಟ್ಟಂಗ ಆಗತ್ತೆ. ನಾವು ಕೂಡಿ ಇವನ್ನೆಲ್ಲ ಮಾಡೋನಲ್ಲ ಜವಾಬ್ದಾರಿಯಿಂದ. ದಯವಿಟ್ಟು ಮಾಡ್ಬೇಕು. ನಮಸ್ಕಾರ. ಸ್ವಲ್ಪ ಕೊಡಿ ಆಯ್ತಾ? ಅದಾದ್ಮೇಲೆ ಯಾರ್ಯಾರು ಫೋನ್ ನಂಬರ್ ತಗೊಳ್ಳಿ, ನಾನು ಖುದ್ದಾಗಿ ಮಾತಾಡ್ತೀನಿ ಆಯ್ತಾ? ಸೊ ಕಲೆಕ್ಟ್ ಮಾಡ್ಕೊಂಡು ನೀವು ಇದೆಲ್ಲ ಮಾಡ್ಕೊಂಡೇ ಬನ್ನಿ. ನೀವು ಉಳಿದಿದೆ
ನಿಮ್ಮ ಸಮಸ್ಯೆ ಇವರಿಗೆಲ್ಲ ಹೇಳಿದ್ರೆ ಜನ ಬೇಕಾದ್ರು ಮಾಡಿಸ್ಕೊತಾ ಇಲ್ಲ. ನಿನ್ನೆ ನಮಗೆ ಇವರಿಗೆಲ್ಲ ಫೋನ್ ಮಾಡ್ತಾರೆ, ಸುಮಾರು ಜನ ನಾವು ಸೋಮವಾರ ಬರೋದು ಕಡಿದೀವಿ ಮಾಡಿಸ್ದೆ, ಫೋನ್ ಮಾಡಿ ಜಮೀನೆಲ್ಲ ಅರೇಂಜ್ ಮಾಡ್ತೀವಿ ಅಂತ ಮಾಡಿಸ್ತೇವೆ ಅಂದ್ರೆ ಅಲ್ಲಿ ರವಿ ಆಮ್ಯಾಗ ಅರಣ್ಯ ಮಂತ್ರಿಗಳನ್ನ ಅದಕ್ಕೋಸ್ಕರ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಒಂದಿನ ಬಂಡೀಪುರಕ್ಕೆ ಬಂದು ಮೀಟಿಂಗ್ ಮಾಡಿ, ಇನ್ನೊಂದ್ ದಿನ ಜಿಲ್ಲಾ ಮಟ್ಟದಲ್ಲಿ ಪೂರ್ತಿ ದಿನ ನಮ್ಮ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಹೋಗಿದ್ದಾರೆ. ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ನಾನು ತೆಗೆದುಕೊಳ್ತೀನಿ, ನಾನು ತಗೊಂಡು ಹೋಗ್ತೀನಿ, ಮಾತಾಡ್ತೀನಿ, DCF ಅವ್ರ ಜೊತೆ ಮಾತಾಡ್ತೀನಿ. ಸಮಸ್ಯೆ ಗೊತ್ತಿದೆ, ತುಂಬಾನೇ ಮುನಿ ಮತ್ತು ಜೊತೆ ಒಂದು ನಾನು ಈ ಸಭೆಗೆ ಪ್ರೊಫೆಸರ್ ಶಿವರಾಜ್ ಅವರಿಗೆ ಕರ್ಕೊಂಡ್ಬಂದಿನಿ ಮುದ್ದಾಮ್. ಅವರು ಗಾಂಧಿ ಭಕ್ತರು, ಬಹುತೇಕ ಗಾಂಧೀಜಿ ಬಗ್ಗೆ ಇವರಂಗ ಮಾತಾಡೋರು ಯಾರೂ ಇಲ್ಲ. ನಾನು ಕಂಡಂಗೆ ನಮ್ಮ ಕರ್ನಾಟಕದಾಗಂತೂ ಯಾರೂ ಇಲ್ಲ, ದೇಶದಾಗ ಯಾರವರೇನು ಗೊತ್ತಿಲ್ಲ. ಅದಕ್ಕೆ ಅವರು ನಾವು ಈ ಗ್ರಾಮವನ್ನು ಹೆಂಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ತಮ್ಮ ಅನುಭವದ ಹಿನ್ನೆಲೆಯೊಳಗ, ಗಾಂಧೀಜಿಯ ವಿಚಾರದ ಹಿನ್ನೆಲೆಯೊಳಗ ನಮ್ಮ ಒಂದು 10 ನಿಮಿಷದೊಳಗೆ ಮಾರ್ಗದರ್ಶನ ಮಾಡಬೇಕು ಅಂತ ಅವ್ರಲ್ಲಿ ಕೇಳ್ರಿ. ಕೂಡ್ರಿ ಕೂಡಿ ಈಗ ಒಂದು 10 ನಿಮಿಷ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಇಲ್ಲ ನೋಡಿ, ಆ ಕಡೆ ದಯಮಾಡಿ ಕೇಳ್ರಿ, ಈ ಕಡೆ ಕೇಳ್ರಿ, ಎಲ್ಲರೂ ಕೇಳ್ರಿ. ಒಟ್ಟು ಅಟ್ಲೀಸ್ಟ್ ನೀವು ಕೇಳಂಗ್ ನಟಿಸಿ ಸಾಕು, ಓಲಿ ಅಂತ ಕೇಳಿದ್ರು. ದಯಮಾಡಿ ಇದೊಂದು ನಿಮ್ಮ ಪುಣ್ಯ ದಿನ ಅಂತ ನಾನು ಭಾವಿಸುತ್ತೇನೆ. ಮಾನ್ಯ AR ಪಾಟೀಲ್ ಸಾಹೇಬ್ರು ಅವರು ಬರೀ ನಿಮ್ಮ ಸಮಸ್ಯೆ ಬಗೆಹರಿಸೋದು ಗೊತ್ತಿಲ್ಲ, ಇನ್ನೊಂದು ತಿಳ್ಕಳಿ ಪ್ಲಾನಿಂಗ್ಗೆ ಅದು ಫುಲ್ಲು ರಾಜ್ಯ ಸಚಿವ ಹುದ್ದೆ ಕೊಟ್ಟಿದ್ರು ಸಹ ಬರೀ ಅದನ್ನ ತಗೊಂಡೋಗಿ ಅಲ್ಲಿ ತಲುಪಿಸ್ಬಿಟ್ಟು ಕೈ ತೊಳ್ಕೊಳ್ಳೋಕ್ಕೂ ಬಂದಿಲ್ಲ. ಅದ್ರೂ ಬಹುಶಃ ಮುಖ್ಯ ನನಗೆ ಬಹಳ ಅತ್ಯಂತ ಸಂತೋಷ ಆಯ್ತು ಅಂತಂದ್ರೆ, ಹೆಮ್ಮೆ ಆಯ್ತು ಅಂದ್ರೆ, ಜಿಲ್ಲಾಧಿಕಾರಿಗಳು ಅವರೇನ್ ಬರ್ಬೇಕಾಗಿರ್ಲಿಲ್ಲ, ಓದ್ ಸಚಿವರ ಜೊತೆ ಎಲ್ಲಾ ಸಭೆಗೂ ಬರೋ ಅವಶ್ಯಕತೆ ಇರಲಿಲ್ಲ. ಅವರ ಕಾರ್ಯವೈಖರಿ ಇದೆಯಲ್ಲ, ಅವರ ಭದ್ರತೆ ಇದೆಯಲ್ಲ, ಅವರ ಪ್ರಾಮಾಣಿಕತೆ ಇದೆಯಲ್ಲ, ಅದನ್ನು ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಬಂದಿರ್ತಕ್ಕಂಥ. ನೀವು ಗಮನಿಸಿದ್ರೆ ಅವ್ರ ಮಾತಿನಲ್ಲಿ ಪ್ರತಿ ಮಾತುಗಳು ನಿಮ್ಮನ್ನ ಮನವಿ ಮಾಡ್ಕೊಂಡವ್ರೆ. ಅಕ್ಕರ ಇರ್ತಾರೆ, ನಿಮ್ ಪಂಚಾಯತಿ ಮೆಂಬರ್ನು ಅಧ್ಯಕ್ಷರು ಅಕ್ಕರ ಇರ್ತಾರೆ. ಇದೇ ತರ ಇಷ್ಟೇ ಅಲ್ಲ, ನಾನು ಒಂದು ನಿಮ್ಮ ಮಾತನ್ನ ಕೊಟ್ಟಿರೋದು ಮುಗಿಸ್ಬೇಕು. ಕೇಳ್ರಿ, ಬಿಡ್ರಿ, ಅವ್ನು ನಾಮ ಬರೀರಿ ಅಂತ ಸ್ವಲ್ಪ ಈ ಕಡೆ ತಿರುಗಿ ದಯಮಾಡಿ. ನಿಮ್ ಸಮಸ್ಯೆ ಏನಾರ ನೀವು ಇಲ್ಲಿ ಎತ್ಕೊಂಡ್ರೆ ಮಾತಾಡೋದು ಕೇಳ್ರಿ. ಜಿಲ್ಲಾಧಿಕಾರಿಗಳು 1 ವರ್ಷ ನಿಮ್ಮ ಊರು ಬಿಡಂಗಿಲ್ಲ. 1 ವರ್ಷ ಒಂದೊಂದು ಮನೆಗೆ 4, 5, ಆಮೇಲೆ ಇನ್ನು ಕುಟುಂಬದ್ದು, ಸೊಸೆದು, ಅತ್ತೆಲ್ಲ ಸಮಸ್ಯೆ ತೆಗಿತಾರೆ. ಸಮಸ್ಯೆ ನಾವು ಹುಟ್ಟಾಕ ನಮ್ಮ ಮನಸ್ಸೊಳಗೆ ಸಮಸ್ಯೆ ಇದೆ. ಅದನ್ನ ನೀವು ಒಂದು ವಿವೇಕ ಪಥ ಅಂತ ಸಾಹೇಬ್ರು ಹೇಳಿದ್ರು. ಒಂದು ಮನವಿ ಮಾಡ್ತೀನಿ, ಇಲ್ಲಿಯ PDOಗಳು ಅಥವಾ ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಅವ್ರಿಗೆ, ಯಾಕೆಂದ್ರೆ ಅಲ್ಲಿ ಕೆಲಸ ಮಾಡಿದವರು ಒಂದು 3 ಜನ ಪ್ಲಸ್ ಈ ಊರಿನ 3 ಜನ ಪಂಚಾಯಿತಿಯವರು ಅವ್ರ ಊರಿಗೆ ಭೇಟಿ ಕೊಟ್ಬಿಡಿ. ಒಂದು ದಿವಸ ಅವರು ಬರೀ ಮಾತಾಡೋರಲ್ಲ, ಕೃತಿ ಒಳಗೆ ಇಳಿಸೋರು, ನಿದ್ದೆ ಮಾಡಲ್ಲ. ನಿಮಗೆ ಅಷ್ಟಲ್ಲ, ಅವ್ರು ಕೊಟ್ಟಿರೋ ಜೊತೆ ಈಗ ಬರ್ಬೇಕಾಗಿಲ್ಲ, ಅವಶ್ಯಕತೆನೇ ಇರಲಿಲ್ಲ. ಬರೀ ಪ್ಲಾನ್ ಮಾಡಿ ಕಳಿಸೋದಕ್ಕೆ ಎಲ್ಲ ಅಧಿಕಾರಿಗಳನ್ನ ಅವ್ರು ನೋಡಿ, ಬದ್ಧತೆ ನೋಡಿ. ಯಾವ ಅಧಿಕಾರಿಗಳು ಬಂದು ಅವ್ರಿಗೇನು ನಮ್ಮನ್ನ ರಿಸೀವ್ ಮಾಡ್ಕೋಬೇಕು ಅದು ಬೇಡ ಅಂತಾರೆ. ಸಾಮಾನ್ಯರಲ್ಲಿ ಸಾಮಾನ್ಯ ವಿವೇಕ ಪಥ ಅಂದ್ರೆ ಅದರೊಳಗೆ ವಿವೇಕಾನಂದ ನೋಡೋದ್ರೆ ಗಾಂಧಿನೂ, ಬುದ್ಧ, ಅಂಬೇಡ್ಕರ್, ಮೊಹಮ್ಮದ್ ಪೈಗಂಬರ್ ಎಲ್ಲ ಇದ್ದಾರೆ. ಆ ಒಂದು ವಿಚಾರಗಳನ್ನು ನಿಮ್ಮ ಮನಸ್ಸು ಮತ್ತು ಹೃದಯಕ್ಕೆ ಬಿತ್ತೋ ಕೆಲಸ ಮಾಡ್ತಾ ಇದ್ದಾರೆ. ಸಮಸ್ಯೆ ನಮ್ಮ ಮನಸ್ಸು ಬದಲಾವಣೆ ಆಗ್ಬಿಟ್ರೆ ಖಂಡಿತ ಅದೇ ಗಾಂಧಿ ಹೇಳಿದ್ರು, ನಮ್ಮ ದೇಶ ಜೀವಂತವಾಗಿರೋದು ಹಳ್ಳಿಗಳಲ್ಲಿ. ಹಳ್ಳಿಗಳು ಸತ್ತ ದಿವಸ ಈ ದೇಶ ಹುಟ್ಟಿಲ್ಲ. ಪ್ರತಿ ಹಳ್ಳಿನೂ ರಿಪಬ್ಲಿಕ್ ಆಗ್ಬೇಕು ಅಂತ, ಒಂದೊಂದು ಗಣರಾಜ್ಯ ಆಗ್ಬೇಕು, ಆ ಪಂಚಾಯತ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿರ್ಬೇಕು. ಆ ಅಧಿಕಾರ ಕೊಟ್ಟಿದ್ದಾರೆ. ಈಗ ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಎಲ್ಲ ಸಚಿವರು ಮನೆ ಬಾಗಿಲಿಗೆ ಹರಿತಾ ಇದ್ದಾರೆ. ಅದನ್ನೇನಾದ್ರೂ ಮಾಡಿ ಇಂಪ್ಲಿಮೆಂಟ್ ಮಾಡಿ ಜಾರಿಗೆ ತರಬೇಕು ಅಂತಕ್ಕಂಥ ಅನುಷ್ಠಾನಗೊಳಿಸ್ತಾ ಹೋದ್ರೆ ಯಾವ ಪ್ಲಾನು, ಯಾವ ಸಂವಿಧಾನ, ಅಂಬೇಡ್ಕರ್ ಪುಣ್ಯಾತ್ಮ ಈ ಜಗತ್ತು ಎಲ್ಲೂ ಕಾಣದಂತ ಒಂದು ದೊಡ್ಡ ಸಂವಿಧಾನವನ್ನು ನಮಗೆ ಕೊಟ್ಟೋಗಿದ್ದಾರೆ. ದೊಡ್ಡ ಸಂವಿಧಾನ ಕೊಟ್ಟೋಗಿದೆ. ಮುಂದೆ ಅವ್ರು ಅವತ್ತೇ ಹೇಳೋಗ್ಬಿಟ್ಟಾರೆ. 1949 ಭಾಷಣ ಹೇಳ್ತಾರೆ, ಸಮಸ್ಯೆ ಇದ್ರೆ ಸಂವಿಧಾನದಲ್ಲ, ಅದನ್ನ ನಡೆಸುವ ಜಾರಿಗೆ ತರುವ ನಾಯಕರಲ್ಲಿ ಸಮಸ್ಯೆ ಇದೆ. ಈಗ ಆಗೋಗಿದೆ. ಆಮೇಲೆ ಅವರ ಸಮಸ್ಯೆ ಈ ಪಕ್ಷ ನೋಡಿ, ಅವರು ಪಕ್ಷಾತೀತವಾಗಿ ಅಕ್ಸೆಪ್ಟ್ ಮಾಡ್ಕೊತಾರೆ. ಈಶ್ವರಪ್ಪನವರು ಮಿನಿಸ್ಟರ್ ಆಗಿದ್ದಾಗ ನಾವು ಭೇಟಿ ಮಾಡಕ್ ಹೋದಾಗ ಇದೇ ಮಾತು ಹೇಳಿದ್ರು, DR ಪಾಟೀಲ್, HK ಪಾಟೀಲ್ ಪಂಚಾಯತಿ ನಿಮ್ಮನ್ ಬಿಟ್ಟು ನಾವೇನ್ ಮಾಡಕ್ಕಾಗತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಪಕ್ಷಾತೀತವಾಗಿ ಯಾವ ಪಕ್ಷದ
ನಾಯಕರು ಸಹ ಇವರು ನಮ್ಮ ಪಕ್ಷದವರಲ್ಲ ಅಂತ ಇದುವರೆಗೂ ಪರಿಗಣಿಸಿಲ್ಲ, ಹಂಗೆ ಬರಿಕೆ ಇಲ್ಲ. ನಿಮಗೆ ಬಹಳಷ್ಟು ಮಾಹಿತಿ ಇರಲಿ, ಮೇಡಮ್ಗೆಲ್ಲ ಗೊತ್ತಿದೆ. 4 ಬಾರಿ ಯಾರೂ ಸೋಲ್ಸಕ್ಕಾಗಿರ್ಲಿಲ್ಲ, ಅವ್ರನ್ನ MLA ಆಗಿದ್ರು, 4 ಬಾರಿ MLA ಆಗಿದ್ರು. ಇವತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿ ನೀವು ಕೇಳಿ ಅವ್ರನ್ನ ಸಂತರನ್ನಾಗೆ ನೋಡ್ತಾರೆ. ಕೇವಲ ರಾಜಕಾರಣಿ ಹಾಗೆ ನಾನೇನು ಹೊಗಳಬೇಕಾಗಿಲ್ಲ, ನಮ್ಮೆಲ್ಲರ ಪುಣ್ಯ ಅವ್ರ ಜೊತೆ ಅವ್ರ ಸನಿಹದಲ್ಲಿ ಇದ್ದಷ್ಟು ನಮಗೆ. ಅವರು ವಿವೇಕಾನಂದ ಅಂದ್ರೆ ವಿವೇಕಾನಂದ ಧರ್ಮ, ಜಾತಿ, ಭಾಷೆ ಇವನ್ನೆಲ್ಲ ಮೀರಿ ಬದುಕಬೇಕು. ಎಲ್ಲರೂ ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣುವ, ಅವರು ಎಲ್ಲರಿಗೂ ಫೋಟೋ ಕೊಟ್ಟವರು ಇಲ್ಲೂ ಅವ್ರ ಕಾರಲ್ಲಿ ಯಾವಾಗಲೂ ಇರ್ತದೆ. ಎಲ್ಲ ಜೀವಗಳಲ್ಲೂ ದೇವರಿದ್ದಾನೆ. ಇದನ್ನು ಹೊರತುಪಡಿಸಿ ಅನ್ಯ ದೇವರಿಲ್ಲ. ಜೀವ ಸೇವೆಯೇ ದೇವ ಸೇವೆ. ಅದಕ್ಕೋಸ್ಕರ ಅದನ್ನೇ ಅವರು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ. ಪಂಚಾಯಿತಿಯ ರಾಜ್ಯದ ನಿಜವಾದ ಅನುಷ್ಠಾನ, ಗ್ರಾಮ ಸ್ವರಾಜ್ಯ ಆಗಬೇಕು, ಗ್ರಾಮ ಸಭೆಗಳಾಗಬೇಕು, ವಾರ್ಡ್ ಸಭೆಗಳಾಗಬೇಕು. ಯಾಕೆಂದ್ರೆ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೊಳ್ತಾರೆ ಎಲ್ಲಿವರೆಗೂ ಅರ್ಜಿ ತಗೊಂಡು. ಅದಕ್ಕೋಸ್ಕರ ಇದು ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಇವರು ಸಭೆಯಲ್ಲಿ ಮೊನ್ನೆ ಗಾಂಧಿ ಭಾರತ್ ಸಭೆಯಲ್ಲಿ ಹೇಳಿದ್ರು, MLAಗಳಿಗೆ ಅಧಿಕಾರ ಕಡಿಮೆ ಆಗುತ್ತೆ ಅಂತ ನಿಮ್ಮ ಪ್ರಪೋಸಲ್ ಕಷ್ಟ ಆಗುತ್ತೆ ತರೋದು ಅಂತಕ್ಕಂಥದ್ದನ್ನ ಅಸಹಾಯಕತೆನೆ ಎಲ್ಲರ ಮುಂದೂ ಹೇಳ್ಕೊಟ್ರು. ಆ ಕಾರಣದಿಂದ ದಯಮಾಡಿ ಇದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಮೇಡಮ್ ಬಂದಿರೋ ಸುಯೋಗ ಅಧಿಕಾರಿಗಳ ಜೊತೆನೂ ಬಂದಿದ್ದಾರೆ. ಈ ಊರನ್ನೊಂದು ಮಾದರಿಯಾಗಿ ಮಾಡೋದಕ್ಕೆ ಖಂಡಿತ ಸಾಧ್ಯ. ಯಾವಾಗ ಅಂದ್ರೆ ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಇದು ನಮ್ಮದು, ನಾವು ಮಾಡಬೇಕು ಅನ್ನೋದನ್ನು ಸಮಸ್ಯೆಗಳನ್ನ ಬಿಟ್ಟು ಅದನ್ನು ಮಾಡಿ ನಾನು ಮತ್ತೆ 6 ತಿಂಗಳಿಗೆ ಬರ್ತೀನಿ ಅಂತಾರೆ. ಅನುಷ್ಠಾನಗೊಳಿಸ್ತೇ ಹೋದ್ರೆ ಈ ಯೋಜನೆಗಳು, ಸಂವಿಧಾನಗಳು, ಸಂವಿಧಾನ ಇದ್ರೆ ಏನ್ ಮಾಡ್ತೀರಿ? ಅದನ್ನ ಮನ ಪರಿವರ್ತನೆ ಆಗ್ಬೇಕು, ಮನೆ ಪರಿವರ್ತನೆ ಆಗ್ಬೇಕು. ಅತ್ತೆ ಸೊಸೈಟಿ ಹೇಗೆ ಹೇಳಿದ್ರು ನೋಡಿ, ಅವ್ರ ಊರಿಂದ ಒಂದು ಎಕ್ಸಾಂಪಲ್ ಹೇಳಿದ್ರು. ಇಂಥ ನಾಯಕತ್ವವನ್ನು ನಿಮ್ಮಲ್ಲಿ ಉಂಟು ಮಾಡಬೇಕು ಅಂತಕ್ಕಂಥ ವಿಶೇಷವಾದಂತಹ ಕಾಳಜಿ ಮಾನ್ಯ DR ಪಾಟೀಲ್ರಲ್ಲಿದೆ. ಅದಕ್ಕೊಂದು ಅವ್ರು ಬಂದು ಹೋಗಿದ್ದಕ್ಕಾದ್ರೆ ಈ ಊರಿಗೆ ಬಂದು ಹೋದ್ರಿಂದ ಪುಣ್ಯಾತ್ಮ ಅಂತ ಈಗ ನಜೂರ್ ಸಾಹೇಬ್ ಹೆಂಗ್ ಜ್ಞಾಪಿಸ್ಕೊಂಡು ನೋಡಿ. ಅವರು ಸತ್ರು ನಮ್ಮ ನಡುವೆ ಬದುಕಿದ್ದಾರೆ, ನಾಗರತ್ನಮ್ಮನ ಹತ್ರ ಕಣ್ಣೀರು ಹಾಕ್ಸಿದ್ದಾರೆ. ಅಂತ ಬದುಕು ಅವ್ರು ಬಂದಿರೋದು. ಅದು ಯಾರು ನಾವು ರಜೆ ಹಾಕೊಂಡು ಇಂಥ ಜಾತಿ ಧರ್ಮದಲ್ಲಿ ಹುಟ್ಟಬೇಕು ಅಂತಕ್ಕಂಥದ್ದೇನಿಲ್ಲ. ಹುಟ್ಟು ಆಕಸ್ಮಿಕ ಇರುವಾಗ ಒಂದಷ್ಟು ಒಳ್ಳೆಯ ಮನುಷ್ಯನಾಗಿ ಬದುಕಿದ್ದ ಅವ್ನು ನೆನಕಬೇಕು ಅಂತಕ್ಕಂಥ ಒಂದು ಮನಸ್ಸು ನಾವು ವ್ಯಕ್ತಿತ್ವ ಇದ್ದ ಹೋದ್ರೆ ಪ್ರಯೋಜನ ಆಯ್ತು. ದುಡ್ಡೇನು ಬೇಕೇ ಆಗಿಲ್ಲ, ಸರ್ಕಾರದ ದುಡ್ಡನ್ನೇ ಅನುಸರಿಸಿ ಬದುಕಬೇಕಲ್ಲ. ಅಣ್ಣಾದರೆ ಊರಿಗೆ ಹೋಗಿ ಬರ್ತೀನಿ, ಸಾಹೇಬ್ರಿಗೆ ಬಹಳ ಹತ್ರ ಅದು. ಆತ ದುಡ್ಡು ಇಲ್ಲದೆ ಸರ್ಕಾರವನ್ನು ನಿರೀಕ್ಷೆ ಮಾಡಿದ್ರೆ ಇಡೀ ದೇಶ ನೋಡ್ಬೇಕು ಅನ್ನೋ ಮಟ್ಟಕ್ಕೆ ಮಾಡಿ ಆಗ್ತಾ ರಾಲೇಗಾನ್ ಸಿದ್ದಿ ಗ್ರಾಮವನ್ನ. ಅದರನ್ನು ಖಂಡಿತ ಮಾಡಕ್ ಸಾಧ್ಯ. ನಿಮ್ಮಲ್ಲಿ 4-5 ಜನ ಇಂಟ್ರೆಸ್ಟ್ ತಗೊಂಡ್ರು ಸರ್, ಅದನ್ನು ಕೋಆರ್ಡಿನೇಟ್ ಮಾಡ್ಬೇಕು. ಏನು ಒಂದು ಭಾಷಣ ಮಾಡಕ್ಕೆ ಬೇಕಾಗಿಲ್ಲ, ಬರೆಯಕ್ಕೆ ಬೇಕಾಗಿಲ್ಲ, ಅವನೇನು ದೊಡ್ಡ ಬುದ್ಧಿವಂತನೇ ಆಗ್ಬೇಕಾಗಿಲ್ಲ. ಮನಸ್ಸು ಪರಿವರ್ತನೆ. ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಮಾಡ್ತಾವ್ರೆ. ನಾವು ನಮ್ಮನ್ನೆಲ್ಲ ತೊಡಗಿಸ್ಕೊಂಡವ್ರೆ. ಅಲ್ಲಿಯ ಮೊದಲು ಅಧಿಕಾರಿಗಳು ಬದಲಾವಣೆ ಆಗ್ಬೇಕು, ಅಧಿಕಾರಿಗಳ ಮನಸ್ಸು ಬದಲಾವಣೆ ಆಗ್ಬೇಕು. ಭ್ರಷ್ಟಾಚಾರನ ಕಂಡು ಆಗೋದಿಲ್ಲ. ಇವತ್ತು ಅವರು ಬದುಕಿರುವ ರೀತಿಯನ್ನು ನೋಡಿ ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಾವ್ರೆ, ಅವ್ರು ಕೇಳಿದ ಎಲ್ಲ ಸಚಿವರು ಸ್ಪಂದಿಸ್ತಾವ್ರೆ, ಮುಖ್ಯಮಂತ್ರಿಗಳು ಸ್ಪಂದಿಸ್ತಾರೆ. ಆ ಕಾರಣದಿಂದ ಇದೊಂದು ಮಾದರಿ ಅವ್ರು ನೋಡಿ. ಇವಾಗ ಬಯಲುಸೀಮೆಯಲ್ಲಿ ರೈನ್ ಫೀಲ್ಡ್ ಇರೋದ್ರಿಂದ ಮಳೆ ಆಶ್ರಯಿತ ಭೂಮಿಗೆ ಅದಕ್ಕೂ ಪರಿಹಾರ ಇದೆ. ಸಮಸ್ಯೆ ನಮ್ಮಲ್ಲಿದೆ, ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮೇಡಮ್ ಅವರು ಬಂದದ್ದಕ್ಕೂ ಸಹ ಅವ್ರು ನೋಡಿ ಎಲ್ಲಿಯೂ ಕಪ್ಪು ಚುಕ್ಕಿ ಇಟ್ಕೊಂಡು ಬದುಕಿದಂತ ಅಧಿಕಾರಿ ಅಲ್ಲ. ಅದಕ್ಕೋಸ್ಕರ ಈ DR ಪಾಟೀಲ್ ಹತ್ರ ಕೆಲಸ ಮಾಡಿದ್ರು ಅವ್ರಿಗೆ ಗೊತ್ತು ಅಂತ ಅಂದ್ರೆ ಖಂಡಿತ ಅವರು ಭ್ರಷ್ಟಾಚಾರದಿಂದ ದೂರ ಇರ್ತಾರೆ. ಜನಕ್ಕೆ ಎಷ್ಟು ತಕ್ಷಣ ಸ್ಪಂದಿಸಿದ್ರು, ಇಲ್ಲದೆಲ್ಲ ಆಶ್ವಾಸನೆ ಕೊಡೋದು ಬಂದಿಲ್ಲ. ಅವರು ಸಮಸ್ಯೆ ಬಗೆಹರಿಸೋಣ, ಆಮೇಲೆ ಬಗೆಹರದೇ ಇರ್ತದೆ. ಆದ್ರಿಂದ ಇದನ್ನ ನಂದು ಮೊದಲಾಗ್ಬೇಕು ಎಲ್ಲವನ್ನು ಗಾಂಧಿಯ ಕನಸಿನ ಗ್ರಾಮ ಸ್ವರಾಜ್ಯ ನಾವೇನು ಗುತ್ತಿಗೆ ತಗೊಂಡಿಲ್ಲ. ಇಡೀ ಊರ್ನೆಲ್ಲ ದೊಡ್ಡ ಪರಿವರ್ತನೆ ಮಾಡ್ತೀವಿ, ದೇಶನೆಲ್ಲ ಪರಿವರ್ತನೆ. ನಮ್ಮ ಸಂಪರ್ಕಕ್ಕೆ ಬಂದಂತದ್ದು ಒಂದಿಷ್ಟೇ ಜನ ಮನ ಪರಿವರ್ತನೆ ಆಗದೆ ಹೋದ್ರೆ ನಾವು ಬದುಕಿಗೆ ಏನ್ ಸಾರ್ಥಕ ಆಯ್ತು. ಅದಕ್ಕೋಸ್ಕರನೇ ಅವರು ಅಗರ್ನಿಸಿ ದುಡಿತಾವ್ರೆ. ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾವ್ರೆ. ಓದೆಲ್ಲ ಅಧಿಕಾರಿಗಳನ್ನ ಅಧಿಕಾರಯುತವಾಗಿ ಆರ್ಡರ್ ಮಾಡಲ್ಲ. ಅವರು ಆರ್ಡರ್ ಮಾಡಲ್ಲ. ಮೇಡಮ್ ಬಗ್ಗೆ ಏನು ಹೇಳಿದ್ರು, ನೀವು ಯಾಕೆ ಬಂದ್ರಿ ಇಂಥದ್ದು ಬರ್ಬೇಕಾದ ಅವಶ್ಯಕತೆ ಇಲ್ಲ. ಆರ್ಡರ್ ಮಾಡಲ್ಲ, ಮನವಿ ಮಾಡ್ಕೊಂತಾರೆ. ನಿಮ್ಮ ಮನಸ್ಸು ಪರಿವರ್ತನೆ. ಅದೇ ವಿವೇಕಾನಂದ, ಗಾಂಧಿ, ಅಂಬೇಡ್ಕರ್ ಅಷ್ಟೇ ಎಂತ ಕೊಡುಗೆ ಕೊಟ್ಟು ಹೋಗ್ಯವ್ರೆ. ಆ ಪುಣ್ಯಾತ್ಮರನ್ನ ಸರಿಯಾಗಿ ನಾವು ನೆನೆಸ್ಕೊಂಡಂಗಾಗತ್ತೆ. ಗ್ರಾಮೋದ್ಧಾರ ಆಗ್ಲಿಲ್ಲ ಅಂದ್ರೆ ಈ ದೇಶ ಉದ್ಧಾರ ಆಗಲ್ಲ. ಗಾಂಧಿ ಹತ್ರ ನೆಹರು ಹೋಗ್ತಾರೆ ಸರ್ಕಾರ ರಚನೆ ಮಾಡ್ಕೊಂಡಾಗ, ನನಗೆ ಒಂದು ಆದೇಶ ಕೊಡಿ, ಏನು ಯಾಕೆ ಆದೇಶ ನಡೆಸ್ಬೇಕು ಅಂತ. 1937 ನಡೆದ ಘಟನೆ. ಈ 3 ಮರಿಬೇಡ ಅಂತ. ಒಂದು, ಹಳ್ಳಿಯ ಮರಿಬೇಡ, ಖಾದಿನ ಮರಿಬೇಡ, ಹಿಂದೂ ಮುಸಲ್ಮಾನರ ಐಕ್ಯತೆ ಮರಿಬೇಡ. ಈ 3 ಹೇಳಿರೋದು. ಇದಿಷ್ಟಾದ್ರೂ ಸಾಕು. ನಾವು ದ್ವೇಷಕ್ಕಾಗಿ ಹುಟ್ಟಿಲ್ಲ, ಪ್ರೀತಿಗಾಗಿ, ನೆಮ್ಮದಿಗಾಗಿ ಹುಟ್ಟಿದ್ದೀವಿ. ಆ ಸಂದೇಶವನ್ನು ಕೊಡೋದಕ್ಕೋಸ್ಕರ ಸಾಹೇಬರು ಇಲ್ಲಿ ಬಂದಕ್ಕಾದ್ರೂ ನಿಮ್ಮ ಈ ನೆನಪಿಗೆ ಈ ಊರನ್ನೊಂದು ಮಾದರಿ ಗ್ರಾಮ, ನೀವು ಶಕ್ತಿ ಮೀರಿ ಹೊಂದ್ಕೊಂಡು ಬದುಕುವಂತ ಕೆಲಸ ಮಾಡಿ. ನೀವು ಸಮಸ್ಯೆ ಏನಾರ ಇಟ್ಕೊಂಡ್ ಬಂದ್ರೆ ಜಿಲ್ಲಾಧಿಕಾರಿಗಳು 1 ವರ್ಷ ಆದ್ರೂ ಈ ಊರು ಬಿಡಕ್ಕಾಗಲ್ಲ.
ಅದರಿಂದ ವಿಡಿಯೋಗಳು ಬದಲಾವಣೆ ಮಾಡ್ತಾರೆ. ಸ್ವಲ್ಪ ಆ ಕಡೆ ನಿಮ್ಗೆ ಆಶ್ಚರ್ಯ, ಇದನ್ನ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೇನೆ. ಎಚ್ ಕೆ ಪಾಟೀಲ್ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಾಗ ಗಾಂಧಿ ಭವನ ನಮ್ಮ ಅಧ್ಯಕ್ಷರು 93 ವರ್ಷ, 49ರಲ್ಲೇ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರು. ಗಾಂಧಿ ನೋಡಿದವರು ಅವ್ರ ಜೊತೆ ಇದ್ದವರು. ಅವರು 500 ಜನ PDOಗಳಿಗೆ ಆಫೀಸ್ ಕೊಡಿಸಿದ್ರು. 500 ಜನ PDOಗಳಿಗೆ ಅವ್ರು ಎಲ್ಲಿ ಕೊಡಿಸಿದ್ರು ಅಂದ್ರೆ ಗಾಂಧಿ ಭವನ ಪ್ರಮಾಣ ಮಾಡಿಸ್ಕೊಡ್ತಿದ್ರು. ಭ್ರಷ್ಟಾಚಾರ ಬೇಡ, ನಾವು ಅದ್ರ ಬಗ್ಗೆ ಎಲ್ಲ ವಿಷಯ ಮಾತಾಡೋದಕ್ಕಾಗಲ್ಲ. ಆಮೇಲೆ 450 ಜನ ಜೂನಿಯರ್ ಇಂಜಿನಿಯರ್ಸ್ ಆರ್ಡರ್ಸ್ ಕೊಡ್ತಿದ್ರು, ಜೂನಿಯರ್ ಇಂಜಿನಿಯರ್ಸ್ಗೆ. ಯಾಕೆಂದ್ರೆ ಆ ತರದ ಒಂದು ಮನಸ್ಸು ಬರ್ಲಿ ಇವರಿಗೆ, ಎಲ್ಲೋ ಅಂತ ಪಾಪ ಪ್ರಜ್ಞೆ ಕಾಡ್ಲಿ ಇವರಿಗೆ ಅಂತಕ್ಕಂಥ ಮನಸ್ಥಿತಿಯಿಂದ ತಮ್ಮ ಎಲ್ಲೆಲ್ಲಿ ಹೋಗ್ತಾರೆ ಅವರೇ ಕೇಳಿ, ಹಾಗೆ ನಜೀರ್ ಸಾಬು ನನಗೆ ಇದೇ ಇಲಾಖೆ ಬೇಕು, ಎಲ್ಲರೂ ಬೇಡ ಅಂದ ಇಲಾಖೆಯಲ್ಲಿ ಮಾಡಿ ಇವತ್ತು ಅವರು ಸತ್ರು ನಮ್ಮ ನಡುವೆ ಬದುಕಿರುವಂತ ಒಂದು ದೊಡ್ಡ ಎತ್ತೊತ್ತು ಬಿಟ್ಟಿದ್ದಾರೆ. ಆ ಕಾರಣದಿಂದ ಅದೇ ತರ ಎಚ್ ಕೆ ಪಾಟೀಲ್ ಸಾಹೇಬರು ಅದನ್ನೇ ಕೇಳಿದ್ರು ನನಗೆ. ಇವ್ರು ಸಾಹೇಬ್ರು ಅವ್ರು ಕೇಳಿದ್ದಲ್ಲ, ಇವ್ರು ಕೇಳಿದ್ದಲ್ಲ, ಯಾರೋ ಇವ್ರು ಬೇಡ ಅಂತ ಸುಮ್ಮನಿದ್ದವ್ರನ್ನ ಇವರ ಹಿರಿಯರೊಬ್ರು ಎಲ್ಲರೂ ಸೇರ್ಕೊಂಡು ಎಲ್ಲರನ್ನೂ ಬೇಡ ಅಂದ್ಬಿಟ್ರೆ ಹೆಂಗ್ ಸೇವೆ ಮಾಡ್ತೀರಾ ಅಂತ ಹೋಗಿ ಅವ್ರನ್ನ ಅಲ್ಲಿಗೆ ಕುಂಡ್ರಿಸಿ ಹೋಗಿದ್ದಾರೆ. ನೀವು ಹೋದ್ರಲ್ಲೆಲ್ಲ ಒಂದು ಸಂಚಲನ ಉಂಟಾಗುತ್ತೆ. ಮನಪರಿವರ್ತನೆ 1% ಆದ್ರೂ ಸಾಕು ಈ ಊರಿನಲ್ಲಿ, ಅವ್ರು ಸಾರ್ಥಕವಾಗುತ್ತೆ. ನಮಗೂ ನಾವೇನೋ ಪುಣ್ಯ, ನಾವು ಯಾವ ಜನ ಪುಣ್ಯ ಮಾಡಿದ್ವೋ ಏನೋ ನಮಗೆ ಗೊತ್ತಿಲ್ಲ. ತಯಾರಾಗಿ ಮನೇಲಿ ಇರ್ತಕ್ಕಂಥದ್ದು ನಾವೆಲ್ಲ ಒಂದು ಸ್ವಲ್ಪ ದೊಡ್ಡ ಸಾಧನೆ ಮಾಡಕ್ ಆಗ್ತಿದ್ರು ಸಮಾಜದ ಋಣ ತೀರಿಸುವ ಕೆಲಸವನ್ನ ಈ ಮೂಲಕ ಪುಣ್ಯಾತ್ಮನ ಮೂಲಕ ಮಾಡೋದಕ್ಕೆ ಅವಕಾಶ ಆಯ್ತು. ನನಗೆ ಜಿಲ್ಲಾಧಿಕಾರಿಗಳ ಬಗ್ಗೆ ಕೇಳಿದ್ದೆ, ಅವರ ಕಾರ್ಯವೈಖರಿನೂ ಕೇಳಿದ್ದೆ. ಆದ್ರೆ ಈಗ ಬಂದು ಸ್ಪಂದಿಸ್ತಾರೆ ಅಂತ ನಾನು ಮುಖಸ್ತುತಿಗೆ ಹೊಗಳ್ತಾ ಇಲ್ಲ. ನಿಮ್ಮ ಊರಿನ ಒಂದು ರೀತಿಯ ಪರಿವರ್ತನೆ ಸ್ವಲ್ಪ ಪ್ರಮಾಣದಲ್ಲೂ ಹಾಗೇ ಆಗುತ್ತೆ. ಆ ತರದ ಈ ಊರಿನ ಮುಂದಿನ ಮಕ್ಕಳಿಗೆ ಏನ್ ಬಿಡ್ತೀರಾ, ಹೊಂದಿಕೊಂಡು ಬದುಕೋದೊಂದು ದೊಡ್ಡ ಆಸ್ತಿ ಬಿಡಿ. ಆ ಸಂಸ್ಕಾರ ಕಲಿಸಿದ್ರೆ ಸಾಕು. ಇನ್ಯಾವ 10 ಎಕರೆ ಅಲ್ಲ 20 ಎಕರೆ ತಗೊಂಡ್ರೂ ಪರವಾಗಿಲ್ಲ. ಕೋಟಿಗಟ್ಟಲೆ ಹಣ ಇದ್ದು ಏನು ಪ್ರಯೋಜನ ಆಗಲ್ಲ. ಸರಿಯಾದ ಬದುಕನ್ನು ಕಲಿಸುವಂತ ಒಂದು ದೊಡ್ಡ ಆಂದೋಲನ ಮಾಡ್ತಾ ಇದ್ದಾರೆ, ಸಮರೋಪಾದಿಯಲ್ಲಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. 78 ವರ್ಷ ಅವರಿಗೆ, ಆದರೂ ದುಡಿಯುವ ಇಷ್ಟು ನೋಡಿದ್ರೆ ಕಾಳಜಿನ. ನನಗೂ ಒಂದು ರೀತಿಯ ಇಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ TR ಪಾಟೀಲ್ ಸಾಹೇಬರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ವಂದಿಸಿ ನನ್ನ ಮಾತುತ್ತೇನೆ. ಮತ್ತು ಇತರ ವೇದಿಕೆಯಲ್ಲಿ ಹಾಕಿರತಕ್ಕಂಥ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.